ನಾವೆಲ್ಲ ಇದಕ್ಕೆ ಚಾಲನೆ ಕೊಡಬೇಕಾಗಿತ್ತು. ಅವತ್ತು ನಮ್ಮ ನಿಮ್ಮ ನೆಚ್ಚಿನ ನಾಯಕರು ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ಕಾರ್ಯಕ್ರಮ ಡೇಟ್ ಕೊಟ್ಟರು. ಆದ್ರೆ ಚಾನ್ಸ್ ನಮ್ಮ ಬಾಲರಾಜ್ ಗುತ್ತೇದಾರ್ ಹೊಡೆದ್ರು, ಆಮೇಲೆ ಯಾಕಪ್ಪ ಹೊಡೆದ್ರು. ಯಾಕಂದ್ರೆ ಅವ್ರು ಕೋವಿಡ್ ಗಿಂತ ಮೊದಲೇ ಪ್ರೋಗ್ರಾಮ್ ಮಾಡ್ಕೊಂಡ್ಬಿಟ್ರು. ಆದ್ರೆ ಅಫ್ಜಲ್ಪುರ್ ಒಂದು ಕೋವಿಡ್ ಬರೋದ್ರಿಂದ ಡಿಲೇ ಆಯ್ತು. ಹಾಗಾಗಿ ಇವತ್ತ ಈ ಒಂದು ಸಂಕಲ್ಪ ಯಾತ್ರೆ ಇವತ್ತು ತಾವೆಲ್ಲರೂ ಮಾಡಿದ್ರಲ್ಲ, ತಮ್ಮ ಪರವಾಗಿ ನಾ ಏನಲ್ಲ ಸನ್ಮಾನ್ಯ ಕುಮಾರಸ್ವಾಮಿ ಅವರು ನಿಮ್ಮ ಪರವಾಗಿ ನಾನು ಸ್ವಾಗತ ಮಾಡ್ತೀನಿ ಬಂಧುಗಳೇ. ಹಾಗೆ ಇವತ್ತ ನಾವೆಲ್ಲರೂ ಮಾತಾಡಬೇಕಾಗಿದೆ. ಏನಂತಂದ್ರೆ ನಾವು ಯಾರು ದುಡಿತೀವಿ, ಯಾರು ಕೆಲಸ ಮಾಡ್ತಾರ ಅವ್ರ ಪರವಾಗಿ ನಾವು ನಿಲ್ಬೇಕು. ಕುಂಭಕರ್ಣನೊಬ್ಬಳೆ ನಿಂತಿ ಹೊಡೆಯೋರ ಪರವಾಗಿ ನಿಲ್ಬಾರ್ದು. ಇವತ್ತು ನೋಡ್ರಿ, ಹಿಂದೆ 2006ರಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ರು. ಅವತ್ತ 25,000 ರೂಪಾಯಿ ಸಾಲ ಮನ್ನಾ ಮಾಡಿದ್ರು, ಮಾಡಲ್ಲ ಇಲ್ಲ. 2018ರಲ್ಲಿ ಮತ್ತೆ ಮುಖ್ಯಮಂತ್ರಿ ಆದ್ರು. ಅವತ್ತು ಕೃಷಿ ಸಚಿವನಿದ್ದೆ, ಮೊನ್ನೆ ಅದಕ್ಕೆ ಕೋಆಪರೇಟಿವ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದ್ದೇನೆ ಅವ್ರ ಕೈಯಲ್ಲಿ. ಅವತ್ತ ಕೋಆಪರೇಟಿವ್ 1 ಲಕ್ಷ, ನ್ಯಾಷನಲ್ ಬ್ಯಾಂಕ್ 2 ಲಕ್ಷ. ಇವತ್ತು ಅಫ್ಜಲ್ಪುರ್ ಮನ್ನಾ ಆಗಿದೆ ಇಲ್ಲ ರೈತ ಬಂಧುಗಳೇ ಹೇಳ್ರಿ, ಕೈ ಎತ್ತರಿ ಅವರು ಯಾರ್ಯಾರಾಗಿದೆ ನೋಡೋಣ. ಇಷ್ಟೆಲ್ಲ ಜನರಿಗೆ ನಿಮ್ಗೆ 1 ಲಕ್ಷ 2 ಲಕ್ಷ ಮನ್ನಾ ಆಗಿದೆ. ಇವತ್ತು ಅದೇ ಬಿಜೆಪಿ ಸರ್ಕಾರ ಬಂತು, ಏನ್ ಮಾಡ್ತು? ನಿನ್ನೆ ಬಜೆಟ್ ಬಂತು. ಏನ್ ಮುಖ್ಯಮಂತ್ರಿಗಳು ನಾವೆಲ್ಲ ತಿಳಿದಿದ್ದೆವು, ಏನೋ ಹೊಸ ಮುಖ್ಯಮಂತ್ರಿಗಳು ಮುಂದೆ ಎಲೆಕ್ಷನ್ ಹೋಗಾರ ರೈತರ ಪರವಾಗಿ ಕುಮಾರಣ್ಣ 25,000 ಕೋಟಿ ಮನ್ನಾ ಮಾಡಿದ್ರು. ಇವ್ರು ಅಟ್ಲೀಸ್ಟ್ ಒಂದು 10,000 ಕೋಟಿಯರ ಕೊಡ್ತಾರ ಅಂದ್ರು. ಏನು ಇಲ್ಲ ಇವರು. ಇವೆಲ್ಲ ಉದ್ರಿ ಮಂದಿ, ನಗದಿ ಮನುಷ್ಯ ಒಬ್ಬರೇ ಅಲ್ಲ. ಯಾರು? ಕುಮಾರಸ್ವಾಮಿ. ಯಾಕೆ ಹೇಳ್ರಿ? 25,000 ಕೋಟಿ ನಿಮ್ದು ಇಡೀ ರಾಜ್ಯದ ರೈತರ ಸಾಲ ಮನ್ನಾ ನಗದಿ ಕೊಟ್ಟು ಇಲ್ಲಿ ಬಂದು ಕುಂತಿದ್ದಾರೆ. ಇವ್ರಿಗೆ ಏನ್ರಿ ಗಾಡಿ ಹೊಡೆದ? ಯಾಕ ಬೊಮ್ಮಾಯಿಗೆ ಕೊಡ್ರಿ, ನಾ ಹೇಳಿದೆ ಎಕರ್ಗೆ 25,000 ಕೊಡ್ರಿ, ಸಮಸ್ಯೆ ಆಗಿದೆ ಎಲ್ಲ ರೈತರಿಗೆ ಅಂತ ಹೇಳಿದೆ. ಹೇಳಕ್ಕಾಗೋದಿಲ್ಲ ಅವ್ರು. ಹಾಗಾಗಿ ಮತ್ತೆ ನಿಮ್ದು 2023ರಲ್ಲಿ ಹಿಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು, ಹಿಂದೆಲ್ಲ ರಾಜರ ಮಕ್ಕಳು ರಾಜ ಹಾಕಿದ್ರು. ಈಗ ಹಂಗಿಲ್ಲ. ಎಲ್ಲಿ ರಾಜರು ತಯಾರಾಯ್ತಾರಂದ್ರ ಆ ಪೈಲಟ್ ಬಾಕ್ಸ ರಾಜರು ತಯಾರಾಯ್ತಾರ ಮಕ್ಕಳೇ. ಅಂತ ಒಂದು ಸಮಯ ಇವತ್ತು ಬಂದಿದೆ. ಇವತ್ತೊಬ್ಬ ಯುವಕ ಪ್ರಾಮಾಣಿಕತೆಯಿಂದ ಇವತ್ತೇನು ನಾವಿವತ್ತು ನೆನೆಸಬೇಕಾಗುತ್ತೆ, ಒಂದು ಹಿಂದುಳಿದ ವರ್ಗದಲ್ಲಿ, ಅದರಲ್ಲಿ ವಿಶೇಷವಾಗಿ ನಾವು ನೀವೆಲ್ಲ ಇವತ್ತು ನಮ್ಮ ಬೀದರ್ ಅಂದ್ರೆ ಬೇರೆ ಅದಲ್ಲ. ಇವತ್ತಲ್ಲಿ ಬೋಂಡ್ ಸಮಾಜ, ಹಾಲು ಮತ, ಇಲ್ಲಿ ಟೋಕ್ರಿ ಕೋಳಿ ಕೋಲಿ ಸಮಾಜ, ನಾವೆಲ್ಲರೂ ಅನಂತಮರ್ಗಿಂತ ಹೆಚ್ಚಿಗೆ ಇರೋದಲ್ಲ ಇವತ್ತು ಈ ಭಾಗದಲ್ಲಿ ಬಂಧುಗಳೇ, ಅನಂತಮರ್ಗಿಂತ ಹೆಚ್ಚಿಗೆ. ಇವತ್ತು ಇಂಥ ಒಂದು ಸಮಯದಲ್ಲಿ ಇವತ್ತು ನಾವು ನೀವೆಲ್ಲ ಒಂದಾಗಿ ಇವತ್ತು ನೀವು ನೋಡ್ತಾ ಇದ್ರಿ. ಇವತ್ತು ಈ ಸರ್ಕಾರ ಬಂದ್ಮೇಲೆ ಎಷ್ಟೊಂದು ತಾಪತ್ರೆ ಆಗ್ತಾ ಇದೆ. ಒಂದು ಸರ್ಟಿಫಿಕೇಟ್ ತಗೋಬೇಕಂದ್ರೆ ತಾಪತ್ರೆ ಆಗ್ತಾ ಇದೆ, ಒಂದು ವ್ಯಾಲಿಡಿಟಿ ತಗೋಬೇಕಂತ ತಾಪತ್ರೆ ಆಗ್ತಾ ಇದೆ. ಹಾಗಾಗಿ ಇವತ್ತು ವಿಠ್ಠಲ್ ಯಾವ ತರ ಹೋರಾಟ ಮಾಡಿದ್ರು, ಯಾವ ತರ ಸಂಘಟನೆ ಮಾಡಿದ್ರು, ಅದೇ ರೀತಿ ನಾಟೇಕರ್ ಅವ್ರು ಮಾಡ್ತಾ ಇದಾರ. ಇವತ್ತು ಸಮರ್ಥ ನಾವು ಅಲ್ಲಿ ಕುಮಾರಣ್ಣಲ್ಲಿ ಅವ್ರ ಹಿಂದ್ಗಡೆ ನಿಂತಾರಲ್ಲ ಸಪೋರ್ಟ್ ಮಾಡುವಂತ ಕೆಲಸ ಮಾಡ್ತೀವಿ ಬಂಧುಗಳೇ. ಹಾಗಾಗಿ ಇವತ್ತ ಈ ಒಂದು ಕ್ಷೇತ್ರದಲ್ಲಿ ಇವತ್ತು ಮುಂದಿನ ದಿನಗಳಲ್ಲಿ ನಾವು ನಮ್ಮ ಪಕ್ಷದಿಂದ ಜಲಧಾರೆ ಅಂತೇಳಿ ಕುಮಾರಣ್ಣವರು ಮಾಜಿ ಪ್ರಧಾನಿಗಳು ಸನ್ಮಾನ್ಯ ದೇವೇಗೌಡ ಸಾಹೇಬರು ಇವತ್ತು ನಾವು ನೆನೆಸ್ಬೇಕಾಗುತ್ತೆ ಅವ್ರಿಗೆ. ಇವತ್ತು ಅವರು ಪ್ರಧಾನಿ ಆದಾಗ ಇವತ್ತೇನು ಅಪ್ಪರ್ ಕೃಷ್ಣ ಪ್ರಾಜೆಕ್ಟಿಗೆ ಇವತ್ತು ದುಡ್ಡು ಕೊಡ್ತಿದ್ದಿಲ್ಲ ಅಂತಂದ್ರೆ ಇವತ್ತು ಜವರಿಗೆ ತನ್ನ ನೀರು ಬರ್ತಿದ್ದಿಲ್ಲ. ಇವತ್ತು ಜವರಿಗೆವರೆಗೆ ನೀರು ಯಾರ್ದಾರ ಒಂದು ಪುಣ್ಯ ನೀರು ನೋಡಿದ್ರೆ ಅದು ಸನ್ಮಾನ್ಯ ದೇವೇಗೌಡ ಪುಣ್ಯ ಅಂತ ಹೇಳಬೇಕು. ಹಾಗಾಗಿ ಇವತ್ತ ನಾಟೇಕರ್ ಅವ್ರು ಹೇಳ್ದಂಗೆ ಭೀಮಾ ನದಿಯಲ್ಲಿ ಇವತ್ತು 11 TMC ಬಚಾವ್ ನಿರ್ಧಾರ ಪ್ರಕಾರ ನಮ್ಗೆ ಬರಬೇಕು. ಇವತ್ತು ಅವೆಲ್ಲ ನಾವು ಜಲಧಾರೆ ಇದರಲ್ಲಿ ನಾವು ಅಳವಡಿಸ್ಕೊಂಡು ಮುಂದಿನ 5 ವರ್ಷ
ನಮ್ಮ ಪಕ್ಷ ಬಂದ್ರೆ ನಾವು ಏನ್ ಮಾಡ್ತೀವಿ ಎಂಬ ಸಂಕಲ್ಪ ನಾವು ಇವತ್ತು ತಗೋಬೇಕಾಗಿದೆ. ಆ ಒಂದು ಸಂಕಲ್ಪ ಇವತ್ತು ಬರೀ ಈ ಸಮಾವೇಶದ ಸಂಕಲ್ಪ ಅಲ್ಲ, ಮನೆ ಮನೆಗೆ ನಾವು ವೋಟ್ ಮುಖಾಂತರ ಸಂಕಲ್ಪ ಮಾಡಿ ಮುಂದಿನ ದಿನಗಳಲ್ಲಿ ಯು ಹ್ಯಾವ್ ಟು ನ್ಯಾಷನಲ್ ಪಾರ್ಟಿ ದೇಶದಲ್ಲೇ ಹೋಗ್ತಾ ಕಾಂಗ್ರೆಸ್ ಮುನ್ಗೆ ಹೋಗ್ಯದ, ಇಲ್ಲಿ ಅಲ್ಲೆಲ್ಲೋ ಒಂದ್ ಜನ ತೇಲತ್ತವ, ಇವು ಭೀ ಖತಮ್ ಆಯ್ತಾವ. ಬಿಜೆಪಿ ಈಗ ಮುಣಗದು, ಅದು ಭೀ ನೀವು ಲೆಕ್ಕ ಹಾಕಟ್ರಿ. ಈಗ 15 ತಾರೀಕು ರಿಸಲ್ಟ್ ಅಲ್ಲ, ಅವಾಗ ಗೊತ್ತಾಯ್ತು. ಆದ್ರೆ ಇವತ್ತು ಪ್ರಾದೇಶಿಕ ಪಕ್ಷವಾಗಿ ಸನ್ಮಾನ್ಯ ದೇವೇಗೌಡರು ಇವತ್ತು ಗಟ್ಟಿಯಾಗಿ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಜೆಡಿಎಸ್ ಪಕ್ಷ ಉಳಿಸಿದಾರ. ಇವು ಓಸು ಈಗ ಜೆಡಿಎಸ್ ಇದು ಬಿಜೆಪಿಯಲ್ಲಿರ್ಲಿ ಕಾಂಗ್ರೆಸ್ ಆಗಿರ್ಲಿ ಅವೆಲ್ಲ ಪ್ರಾಡಕ್ಟ್ಗಳು ಜೆಡಿಎಸ್ ದೇವ. ಅದಕ್ಕೆ ಏಸ್ ಹೋಯ್ತಾ ಹೋಗ್ಲಿಲ್ಲ ಇದು ನಾಟಕ. ನೀ ಏನ್ ಪರಿಚಯ ಬೇಡ ಗುತ್ತೇದಾರ ಬಗ್ಗೆದಾಗ, ಯಾಕಂದ್ರೆ ನಂಬರ್ ಬಾಬು ಗುತ್ತೇದಾರ, ಬಾಲರಾಜ್ ಗುತ್ತೇದಾರ, ನಾವು ನಾವೇ ಒಂದು ಗುತ್ತೇದಾರ ಇಟ್ಕೊಂಡ್ಬಿಟ್ಟು ಆಡಿದ್ದೇವೆ. ಕರೆಕ್ಟ್ ಬಿಟ್ಟರೆ ಈ ಗುತ್ತೇದಾರ ಕಳ್ಸ್ಕೊಡ್ತೇವೆ ನಿಮ್ಗೆ ಕೂಡ. ಅದಕ್ಕ ನಿಮ್ಗೊಂದು ಮಾತು ಹೇಳ್ತೀನಿ, ಇವತ್ತ ಇಂಥ ಒಂದು ಜನ ಸಮೂಹ ನೋಡಿ, ಒಂದು ಕುರ್ಚಿ ಖಾಲಿ ಆಗಿಲ್ಲ, ರೊಕ್ಕದಿಂದ ತಗೊಂಡ್ಬಂದ್ರೆ ಈ ತನ ಅರ್ಧ ಖಾಲಿ ಆಗ್ತಿತ್ತು. ಇಂಥ ಒಂದು ನಿಷ್ಠೆಯಿಂದ ಬಂದಾರಣ ಇವರೆಲ್ಲ. ಅದಕ್ಕ ಎಲ್ಲ ಯಂಗ್ಸ್ಟರ್ಸ್ ಬರ್ತಾ ಇದಾರೆ ಮುಂದ. ನಿಮ್ಗೊಂದು ಮಾತು ಹೇಳ್ತೀನಿ, ಎಲ್ಲ ಹೇಳಿದ್ರು ನಮ್ಮ ಶರಣಗೌಡ ಯಾಕೋ ಮತ್ತು ಮುಂಗಿ ಕಟ್ಟ ಮನುಷ್ಯ ಒಂದೊಂದ್ಸಲ ಒಂದೊಂದ್ ಸಂಕಲ್ಪ ಇರ್ತದೆ ಆ ಮನುಷ್ಯಂದು. ಹೋದ್ಸಲ ಪಾದಯಾತ್ರೆ ಮಾಡಿ ಚಪ್ಪಲ್ ಹಾಕಿಲ್ಲ, MLA ಆಗಸ್ತಾನ, ಅವ್ರ ಅಪ್ಪರಿಗೆ MLA ಆದ್ಮೇಲೆ ಚಪ್ಪಲ್ ಹಾಕ್ಯಾರ. ಈಗ ಯಾಕೋ ಲುಂಗಿ ಕಟ್ಟ ನಾವು ಪರಿಚಯ ಆಗಿಲ್ಲ, ಮತ್ತೆ ಆದ್ರೂ ಒಳ್ಳೆಯಕ್ಕೆ ಕಟ್ಟಿರ್ತಾನ. ಆ ಸಂಕಲ್ಪ ಆ ದೇವರು ತಾಯಿ ಭಾವ ನಿಮ್ಮಂತ ಒಳ್ಳೇದು ಮಾಡಿ ಅಂತ ಹೇಳಕ್ ಬಯಸ್ತೀನಿ. ಹಾಗಾಗಿ ಬಂಧುಗಳೇ, ಅಣ್ಣವ್ರಿಗೆ ಟೈಮ್ ಕೊಡೋದಿದೆ. ಇವತ್ತು ಒಂದೇ ಒಂದು ಕೊನೆಯದಾಗ ನಾ ಹೇಳಕ್ ಬಯಸ್ತೀನಿ, ನಾವೆಲ್ಲರೂ ನಿಮ್ ಜೊತೆಲಿದ್ದೀವಿ. ಇವತ್ತು 2023 ಕುಮಾರಣ್ಣವರು ನಾವು ನಾಟಕರು ಇನ್ನೊಬ್ಬರು ಅಂತಲ್ಲ, ಮನೆ ಮನೆಗೆ ಒಂದೊಂದು ಪಾಂಪ್ಲೆಟ್ ಹಾಕಿ ಜಲಧಾರೆ ಮತ್ತೆ ನಮ್ಮ ಪಂಚ ರತ್ನ ಮುಖಾಂತರ ನಾವು ರೈತರಿಗೆ ಏನ್ ಮಾಡ್ತೀವಿ, ಬಡವರಿಗೆ ಏನ್ ಮಾಡ್ತೀವಿ, ಯುವಕರಿಗೆ ಏನ್ ಮಾಡ್ತೀವಿ ಅಂತೇಳಿ ನಮ್ಮ ಸಂಕಲ್ಪ ಏನದಲ್ಲ, ಅವ್ರ ಮನೆತನ ಮುಟ್ಟಿಸ್ಬೇಕು. ಅವ್ರ ಪ್ರೀತಿ ವಿಶ್ವಾಸದಿಂದ ಇವತ್ತು ಅಫ್ಜಲ್ಪುರ್ ಕ್ಷೇತ್ರದಿಂದ ನಾಟಕರಿಗೆ ಏನದಲ್ಲ ವಿಧಾನಸೌಧ ಕಳ್ಸಂತ ಕೆಲಸ ನಾವೆಲ್ಲರೂ ಮತ್ತೆ ಇವತ್ತು ಕುಮಾರಣ್ಣವರಿಗೆ ಮಾತಾಡೋದಿದೆ, ಮತ್ತೆ ಬೆಂಗಳೂರಿಗೆ ಹೋಗೋದಿದೆ. ಅದಕ್ಕೆ ನಾ ಹೆಚ್ಚಿಗೆ ಮಾತಾಡೋದೆ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಜನತಾ ದಳ. ಧನ್ಯವಾದಗಳು ಆದರಣೀಯ ಬಂಡೆಪಣ್ಣ ಕಾಶಂಪುರ ಅವರಿಗೆ. ನಮ್ಮೆಲ್ಲರ ನಿರೀಕ್ಷೆಯಂತೆ ಮತ್ತೆ ಮೊರೆ ಕಳಿಸಲಿದೆ ಕುಮಾರಣ್ಣನ ಸರ್ಕಾರ. ಬಡವರ ಭಾಗ್ಯವಿದಾತ ಈ ಮಣ್ಣಿನ ನಮ್ಮೆಲ್ಲರ ಒಡನಾಡಿ ಕರ್ನಾಟಕದ ಏಳಿಗೆ ಬಯಸಿದ ಪ್ರತಿಗಳಿಗೆ ಅವತರಿಸಿದ ಕರ್ನಾಟಕದ ಏಳಿಗೆ ನಿಜದಿ ಗುಣವಂತ ಹೃದಯ ಸಿರಿವಂತ ಮನದುಂಬಿ ನಿಂತ ನಮ್ಮ ಕುಮಾರಣ್ಣ ನಿಮ್ಮೆಲ್ಲರ ಉದ್ದೇಶಿಸಿ ಮಾತಾಡ್ತಾ ಇದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಸ್ವಾಗತಿಸೋಣ. ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಕೆಲವು ಭಾವನೆಗಳನ್ನ ವ್ಯಕ್ತಪಡಿಸ್ತಕ್ಕಂಥದಕ್ಕಿಂತ ಮುಂಚೆ ಅಫ್ಜಲ್ಪುರ ತಾಲೂಕಿನ ಹಳ್ಳಿಯಿಂದ ಬಂದಿರತಕ್ಕಂಥ ಎಲ್ಲ ನನ್ನ ಹಿರಿಯರಿಗೆ, ತಾಯಂದಿರಿಗೆ, ಯುವಕ ಸ್ನೇಹಿತರಿಗೆ, ಇವತ್ತು ಒಬ್ಬ ಬಡ ಯುವಕ, ಕ್ರಿಯಾಶೀಲ, ಉತ್ತಮವಾದಂತಹ ಒಂದು ಬಡವರ ಪರವಾಗಿ ಧ್ವನಿ ಎತ್ತಿ ಕೆಲಸವನ್ನು ನಿರ್ವಹಣೆ ಮಾಡತಕ್ಕಂಥ ಶಿವಕುಮಾರ್ ನಾಟಕರ್ ಅವರ ಪರವಾಗಿ ಬೆಂಬಲವನ್ನು ವ್ಯಕ್ತಪಡಿಸತಕ್ಕಂಥದ್ದು ಅಷ್ಟೇ ಅಲ್ಲ, ಯಾವೊಂದು ಜಾತ್ಯತೀತ ಜನತಾದಳ ಈ ರಾಜ್ಯದಲ್ಲಿ ನಾಶ ಆಗಿದೆ ಅಂತಕ್ಕಂಥ ಒಂದು ಭಾವನೆಯನ್ನ ವ್ಯಕ್ತಪಡಿಸ್ತಕ್ಕಂಥ ಸಂಕಷ್ಟದ ದಿನದಲ್ಲಿ ಗುಲ್ಬರ್ಗ, ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಈ ಒಂದು ನಗರದಲ್ಲಿ ಈ ದಿನ ತಾವು ಇಷ್ಟೊಂದು ಬೃಹತ್ ಸಂಖ್ಯೆಯಲ್ಲಿ ಸೇರಿ ನಮ್ಮೆಲ್ಲರಿಗೆ ಆಶೀರ್ವಾದ ಏನು ಮಾಡ್ಲಿಕ್ಕೆ ಬಂದಿದ್ದೀರಿ.
ಪ್ರಥಮವಾಗಿ ನಿಮ್ಮೆಲ್ಲರಿಗೆ ನನ್ನ ಗೌರವಪೂರ್ವಕವಾದ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ವೇದಿಕೆ ಮೇಲೆ ನಮ್ಮ ಪಕ್ಷದ ಎಲ್ಲ ಮುಖಂಡಗಳಿದ್ದಾರೆ. ನಾನೀಗ ಹೆಸರನ್ನ ಹೇಳಲಿಕ್ಕೆ ಹೋಗೋದಿಲ್ಲ. ದಯವಿಟ್ಟು ಯಾರು ಅನ್ಯತಾ ಭಾವಿಸೋದು ಬೇಡ. ಬಂಡಪ್ಪದವ್ರು ಮಾತಾಡಿದ್ದಾರೆ, ಬಾಲರಾಜ್ ಗುತ್ತೇದಾರ್ ಇದ್ದಾರೆ, ನಮ್ಮ ಶರಣಗೌಡ ಇದ್ದಾರೆ, ನಮ್ಮ ಕೇದಾರಲಿಂಗಯ್ಯನವರು ಇದ್ದಾರೆ. ಈಗ ಹೆಸರು ಹೇಳ್ತಾ ಹೋದ್ರೆ ಸ್ವಲ್ಪ ಅದೇ ಮತ್ತೆ ಸಮಯ ಆಗ್ತದೆ. ಯಾಕಪ್ಪರು ಇದ್ದಾರೆ. ನನಗೆ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಬೇಕು ಅಂತ ಹೇಳಿ ಕಳೆದ ವಾರ ಶಿವಕುಮಾರ್ ಅವರು ವಿಧಾನಸೌಧಕ್ಕೆ ಬಂದು ನನ್ನ ಜೊತೆ ಚರ್ಚೆ ಮಾಡಿದ್ರು. ನಾನು ವಿಧಾನಸಭೆ ಕಲಾಪ ಪ್ರಾರಂಭ ಆಗ್ತಾ ಇದೆ, 25ನೇ ತಾರೀಕಿನ ನಂತರ ನೀನು ಕಾರ್ಯಕ್ರಮವನ್ನು ಇಟ್ಕೊಂಡ್ರೆ ಒಳ್ಳೇದೇನೋ ಅಂತಕ್ಕಂಥ ಮಾತು ಹೇಳಿದೆ. ಇಲ್ಲ, ನನಗೆ ಹಲವಾರು ತಿಂಗಳಿಂದ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ನಾನೇನು ಹೋರಾಟ ಮಾಡಿದ್ದೇನೆ. ದಯವಿಟ್ಟು ಸಮಯವನ್ನು ಮತ್ತೆ ಮುಂದೂಡಬೇಡಿ, 6ನೇ ತಾರೀಕು ನೀವು ಬರಲೇಬೇಕು ಅಂತ ಹೇಳಿ ಒತ್ತಡವನ್ನು ಹಾಕೋದು. ಅದರ ಇಲ್ಲನಲ್ಲಿ ನಮ್ಮ ಬಂಡಪ್ಪ ಕಾಶ್ಯಪ್ನವರು ಸಹ ಇಲ್ಲ ಅಣ್ಣ, ತೊಂದರೆ ಆದರೂ ಪರವಾಗಿಲ್ಲ, ತಾವು 6ನೇ ತಾರೀಕು ಬರಲೇಬೇಕು ಅಂತಕ್ಕಂಥ ಮಾತೇನು ಹೇಳಿದರು. ಇವತ್ತು ನಿಜಕ್ಕೂ ಈ ಸಭೆಯನ್ನು ನಾವು ಮಾಡದೆ ಹೋಗಿದ್ರೆ ನಷ್ಟ ಜನತಾದಳಕ್ಕೆ ಆಗ್ತಿತ್ತು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇವತ್ತು ಶಿವಕುಮಾರ್ ಅವರು ಮಾತನಾಡಬೇಕಾದ್ರೆ ಮನಸ್ಸು ಬಿಚ್ಚಿ ಎಲ್ಲ ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಇಲ್ಲಿ ನಾನು ಒಂದು ನಿಮ್ಮ ಗಮನಕ್ಕೆ ತರ್ತಕ್ಕಂಥದ್ದು, ನಾನು ಮುಖ್ಯಮಂತ್ರಿ ಆಗೋದು ಮುಖ್ಯ ಅಲ್ಲ. ಇಲ್ಲಿ ನಮ್ಮ ತಾಯಂದ್ರ ಮುಂದ್ಗಡೆ ಕೂತಿದ್ದೀರಿ. ಹಳ್ಳಿಲಿ ಇರ್ತಕ್ಕಂಥ ನಮ್ಮ ತಾಯಂದ್ರ ಬದುಕೇನಾಗಿದೆ, ನಗರ ಪ್ರದೇಶದಲ್ಲಿ ಇರ್ತಕ್ಕಂಥ ಜನರ ಬದುಕೇನಾಗಿದೆ, ಈ ಬದುಕನ್ನ ಯಾವ ರೀತಿ ನಾವು ನಿರ್ಮಾಣ ಮಾಡಬೇಕು, ಮತ್ತೆ ಪ್ರತಿ ಕುಟುಂಬಗಳಿಗೆ ನೆಮ್ಮದಿಯ ಜೀವನವನ್ನು ನಿರ್ವಹಣೆ ಮಾಡ್ತಕ್ಕಂಥ ಒಂದು ಜನಪರವಾದಂಥ ಸರ್ಕಾರ ತರಬೇಕು ಅಂತಕ್ಕಂಥದ್ದು ನನ್ನ ಉದ್ದೇಶ. ಈ ರಾಜ್ಯದಲ್ಲಿ 2 ಬಾರಿ ನಾನು ಮುಖ್ಯಮಂತ್ರಿ ಆದದ್ದು. ಈ ರಾಜ್ಯದ 6.5 ಕೋಟಿ ಜನತೆಯ ಆಶೀರ್ವಾದದಿಂದ ಆದಂಥ ಮುಖ್ಯಮಂತ್ರಿ ಅಲ್ಲ. 2 ಬಾರಿಯೂ ಸಹ ನಮ್ಮ ಪಕ್ಷಕ್ಕೆ ಸಂಪೂರ್ಣ ಬಹುಮತ ಇದ್ದಂಥ ಸನ್ನಿವೇಶ. 1 ಬಾರಿ ಬಿಜೆಪಿಯ ಜೊತೆ ಸರ್ಕಾರ ಮಾಡಿದ್ದೇನೆ, ಮತ್ತೊಂದು ಬಾರಿ ಕಾಂಗ್ರೆಸ್ ಜೊತೆ ಸರ್ಕಾರ ಮಾಡಿದ್ದೇನೆ. ಆದರೆ ನನಗೆ ಇದ್ದಂಥ ಇತಿಮಿತಿಯಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆ ಕೊಟ್ಟಿದ್ದೇವೆ. ನಾನು ಈ ವೇದಿಕೆಗೆ ಬರೋದಕ್ಕಿಂತ ಮುಂಚೆ ನಮ್ಮ ಪಕ್ಕದ ಸಿಂದಿಗೆಯ ವೃತ್ತಿ ಬಸವಣ್ಣ ಯೋಜನೆಯ ಹೋರಾಟಗಾರರು ಬಂದರು, ಒಂದು 15 ಜನ. ಇಲ್ಲಿ ಹಿಂದಗಡೆ ಹಿಂಡಿಯಿಂದ ಬಂದಿದ್ದಾರೆ. ಹಿಂಡಿ ತಾಲೂಕಿನ ನಮ್ಮ ಬಿ.ಡಿ. ಪಾಟೀಲ್ರ ಜೊತೆಯಲ್ಲಿ ಒಂದು 25-30 ಜನ ಬಂದಿದ್ದಾರೆ. ವೃತ್ತಿ ಬಸವಣ್ಣ ಯೋಜನೆಯ ಬಗ್ಗೆ ನಿಮ್ಮ ಪಕ್ಕದ ತಾಲೂಕಲ್ಲಿ ತಾನು 2006ರಲ್ಲಿ ಮುಖ್ಯಮಂತ್ರಿ ಇದ್ದಾಗ 50 ದಿನಗಳ ಕಾಲ ಸಿಂದಗಿಯ ತಾಂಬಾ ಗ್ರಾಮದಲ್ಲಿ 50 ದಿನಗಳ ಕಾಲ ನಮ್ಮ ರೈತರು ಅಮರನಾಥ ಹೋರಾಟ ಮಾಡ್ಕೊಂಡು ಬಂದೆ. ಆ ಸಂದರ್ಭದಲ್ಲಿ ನಾನು ಮುಖ್ಯಮಂತ್ರಿಯಾಗಿ ನಾನೇ ಖುದ್ದು ತಾಂಬಾ ಗ್ರಾಮಕ್ಕೆ ಬಂದು ಆ ಒಂದು ರೈತರ ಪರವಾದಂಥ ಕೆಲವು ತೀರ್ಮಾನಗಳನ್ನು ನಾನು ತೆಗೆದುಕೊಂಡೆ. ಇವತ್ತು ಸಹ ವೃತ್ತಿ ಬಸವಣ್ಣ ಯೋಜನೆಯ ಕಾರ್ಯಕ್ರಮಗಳು ಈ ಸರ್ಕಾರಗಳು 10 ವರ್ಷದಲ್ಲಿ ಮತ್ತೆ ಅದನ್ನು ಸರಿಯಾದ ರೀತಿ ಮುಂದುವರಿಸಿಲ್ಲ. ಮೊನ್ನೆ ನಮ್ಮ ಹಿಂಡಿ ತಾಲೂಕಿನ ಬಿ.ಡಿ. ಪಾಟೀಲರು ಇಲ್ಲೇ ಇದ್ದಾರೆ. ಸುಮಾರು 1.5 ತಿಂಗಳು ಮತ್ತೆ ಹಿಂಡಿ ನಗರದಲ್ಲಿ ಹೋರಾಟ ಮಾಡೋದು. ರೈತರ ಹೊಲಕ್ಕೆ ನೀರನ್ನು ಹರಿಸ್ತಕ್ಕಂಥದ್ದಕ್ಕೆ ಸರ್ಕಾರ ವಿಫಲರಾಗಿದ್ದಾರೆ, ಸರಿಪಡಿಸಿ ಅಂತ ಹೇಳಿ ಸರ್ಕಾರದಿಂದ ಒಂದೇ ಒಂದು ಕಿಂಚಿತ್ತು ಆ ರೈತರಿಗೆ ಗೌರವ ಸಲ್ಲಿಸ್ತಕ್ಕಂಥ ಒಂದು ನಿರ್ಧಾರಗಳು ಆಗಿಲ್ಲ. ವೇದಿಕೆ ಮೇಲೆ ವೃತ್ತಿ ಬಸವಣ್ಣ ಹೋರಾಟಗಾರರು ಬಂದೇನು ಮತ್ತೆ ಪುನಃ 11ನೇ ತಾರೀಕಿನಿಂದ ನಾವು ಹೋರಾಟ ಪ್ರಾರಂಭ ಮಾಡ್ತಾ ಇದ್ದೇವೆ, ನೀವು ಬರಬೇಕು ಅಂತಕ್ಕಂಥ ಒಂದು ಆಹ್ವಾನ ಕೊಡ್ಲಿಕ್ಕೆ ಏನು ಬಂದರು ವೇದಿಕೆಗೆ. ಈಗಿನ ಸರ್ಕಾರದ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ವು, ಬಜೆಟ್ ಏನಾದರೂ ಘೋಷಣೆ ಮಾಡ್ತೀವಿ ಅಂದ್ಕೊಂಡಿದ್ರು, ಯಾವ ಕೆಲಸಗಳು ಘೋಷಣೆ ಆಗಿಲ್ಲ ಅಂತಕ್ಕಂಥ ಮಾತು ಹೇಳ್ತಾರೆ.
ನಾನೊಂದು ಅರ್ಧ ಗಂಟೆ ನಿಮ್ಮ ಮುಂದೆ ಕೆಲವು ವಿಷಯಗಳನ್ನು ಹೇಳಿದ್ದೇನೆ. ಈ ಪಕ್ಷದ ಬಗ್ಗೆ ನಿಮಗೇನಾದರೂ ನಿಮ್ಮ ಬದುಕನ್ನು ಸರಿಯಾದ ರೀತಿಯಲ್ಲಿ ನಿಮ್ಮ ಹಣ ತೆರಿಗೆ ರೂಪದಲ್ಲಿ ಸರ್ಕಾರಕ್ಕೆ ಕಟ್ಟತಕ್ಕಂಥ ನಿಮ್ಮ ದುಡಿಮೆಯ ಹಣ ಏನಿದೆ ಅದನ್ನು ಪ್ರಾಮಾಣಿಕವಾಗಿ ಬಳಕೆ ಮಾಡಿ ಹಣವನ್ನು ಲೂಟಿ ಮಾಡದೆ ನಿಮ್ಮ ಬದುಕನ್ನು ಕಟ್ಕೊಡ್ತಕ್ಕಂಥ ಪಕ್ಷ ಇದು ಜಾತ್ಯತೀತ ಜನತಾದಳ ಅಂತಕ್ಕಂಥದ್ದು ನಿಮ್ಮ ಹೃದಯದಲ್ಲಿದ್ದರೆ ಮುಂದಿನ ಚುನಾವಣೆಯಲ್ಲಿ ತೀರ್ಮಾನ ನಿಮ್ಮದು. ಇಲ್ಲ 75 ವರ್ಷಗಳನ್ನು ಈಗಾಗಲೇ ಸ್ವಾತಂತ್ರ್ಯ ಬಂದು ಕಳೆದಿದ್ದೇವೆ. ಅಮೃತ ಮಹೋತ್ಸವದ ಹೆಸರಿನಲ್ಲಿ ಯೋಜನೆಗಳನ್ನು ಘೋಷಣೆ ಮಾಡಿದ್ದಾರೆ. ಆದರೆ ಯೋಜನೆಗಳು ನಿಮ್ಮ ಮನೆ ಬಾಗಿಲಿಗೆ ಬರೋದಿಲ್ಲ, ಮಧ್ಯವರ್ತಿಗಳ ಪಾಲಾಗ್ತದೆ. ಇವತ್ತು ರಾಜ್ಯ ಸರ್ಕಾರಕ್ಕೆ ನೀವು ಕಟ್ಟತಕ್ಕಂಥ ನಿಮ್ಮ ತೆರಿಗೆ ಹಣ ಯಾವುದಾದ್ರೂ ಒಂದು ಯೋಜನೆಗೆ ಸರ್ಕಾರ ಘೋಷಣೆ ಮಾಡಿದ್ರೆ 100 ರೂಪಾಯಿ ಹಣ ಘೋಷಣೆ ಮಾಡಿದ್ರೆ ಕೇವಲ 18 ರೂಪಾಯಿದು ನಿಮಗೆ ತಲುಪ್ತಿದೆಯೋ ಹೊರತು ಇನ್ನು ಉಳಿದಂಥ 72, 82 ರೂಪಾಯಿ ಏನಿದೆ ಮಧ್ಯವರ್ತಿಗಳ ಪಾಲಾಗ್ತಾ ಇದೆ. ಅದಕ್ಕೋಸ್ಕರವಾಗಿ ಈ ಸರ್ಕಾರಗಳು ಇವತ್ತೇನು ಸಾಲದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಇವತ್ತು ಈಗಿನ ಸರ್ಕಾರ ಮೊನ್ನೆಯ ದಿನ ಬಜೆಟ್ ಅನ್ನು ಏನು ಘೋಷಣೆ ಮಾಡಿದ್ದಾರೆ, ಮುಂದಿನ 2023ಕ್ಕೆ 5,18,000 ಕೋಟಿ ರೂಪಾಯಿಗಳು ಸಾಲವನ್ನ ಇವತ್ತು ಈ ಸರ್ಕಾರ ಮಾಡ್ತಾ ಇದೆ. ಮುಂದಿನ 2023ಕ್ಕೆ ಈ ವರ್ಷ 72,000 ಕೋಟಿ ಸಾಲ ಮಾಡ್ತಾ ಇದ್ದಾರೆ. ಆ ಸಾಲ ತೀರ್ಸೋರು ಯಾರು? ನಾವು ತೀರ್ಸಲ್ಲ, ಬಿಜೆಪಿ, ಕಾಂಗ್ರೆಸ್, JDS ಪಕ್ಷ ತೀರ್ಸೋದಲ್ಲ ಸಾಲ. ಆ ಸಾಲ ತೀರಿಸಬೇಕಾದಂತ ಜವಾಬ್ದಾರಿ ಇರೋದು ಈ ರಾಜ್ಯದ 6.5 ಕೋಟಿ ಜನತೆ ಪುಣ್ಯಾತ್ಮರು ನೀವೇನಿದ್ದೀರಿ. ನಿಮ್ಮ ಬೆವರಿನ ಹಣದಿಂದ ನೀವು ಕಟ್ಟತಕ್ಕಂಥ ತೆರಿಗೆ ಹಣದಿಂದ ಈ ಸರ್ಕಾರ ಸಾಲ ತೀರಿಸಬೇಕು. ನಿಮ್ಮ ತಲೆ ಮೇಲೆ ಹೊರಿಸ್ತಾ ಇದ್ದಾರೆ. ಯಾತಕ್ಕೆ ಈ ಸಾಲ ಮಾಡ್ತಾ ಇದ್ದಾರೆ? ಆ ಸಾಲದಿಂದ ನಿಮಗೆ ಏನು ಇವತ್ತು ಬದುಕನ್ನು ಕಟ್ಟಿಕೊಟ್ಟಿದ್ದಾರೆ? ಇವತ್ತು ಪೌಷ್ಟಿಕಾಂಶದ ಆಹಾರದ ಕೊರತೆ. ಬೆಳಗ್ಗೆ ಪತ್ರಿಕೆ ತೆಗೀರಿ, ಹೆಸರು ಚೆನ್ನಾಗಿದ್ದಾವೆ, ಮನಸ್ವಿನಿ ಹೆಸರುಗಳು ನೋಡಿದೆ ಪ್ರಜಾವಾಣಿ ಪತ್ರಿಕೆಯಲ್ಲಿ. ಇವತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಯಾವ ಗರ್ಭಿಣಿ ತಾಯಂದ್ರು ಒಂದು ಮಗುವಿಗೆ ನೀವು ಜನ್ಮ ಕೊಡ್ತೀರಿ, ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂಥ ಬಡತನದಲ್ಲಿ ನಿಮ್ಮ ಕುಟುಂಬದ ಆ ತಾಯಿ ಮತ್ತು ಮಗು ಒಂದು ಆರೋಗ್ಯಯುತವಾಗಿ ಬೆಳೆಯಬೇಕು ಅಂತ ಹೇಳಿ ಪೌಷ್ಟಿಕಾಂಶದ ಆಹಾರವನ್ನು ಸರಬರಾಜು ಮಾಡ್ತೀವಿ ಅಂತಕ್ಕಂಥ ಹೆಸರಿನಲ್ಲೂ ಸಹ ಹಣ ಲೂಟಿ ಮಾಡತಕ್ಕಂಥ ಕೆಲಸ ನಡೀತಾ ಇದೆ. ಇದು ನನ್ನ ತಾಯಂದ್ರಿಗೆ ಈ ಸರ್ಕಾರಗಳು ಮಾಡ್ತಾ ಇರ್ತಕ್ಕಂಥ ದ್ರೋಹ ಆಯಿತು. ಇದನ್ನು ನೀವು ಸಹಿಸಿಕೊಂಡು ಹೋಗ್ತಾ ಇದ್ದೀರಿ. ನೀರಾವರಿಯ ಸೌಲಭ್ಯಗಳ ಬಗ್ಗೆ ಇವತ್ತು ಶಿವಕುಮಾರ್ ಹೇಳಿದ್ರೆ ಇಲ್ಲಿ ಭೀಮಾ ನದಿಯ ವಿಷಯದಲ್ಲಿ ಇನ್ನು 100 ವರ್ಷ ಆದರೂ ಈ ಸರ್ಕಾರಗಳು ನಿಮ್ಮ ರೈತರ ಹೊಲಕ್ಕೆ ನೀರು ಹರಿಸೋದಿಲ್ಲ. ಇವ್ರು ಹೋಗ್ತಿರ್ತಕ್ಕಂಥ ಮಾರ್ಗದಲ್ಲಿ ಗುತ್ತಿಗೆದಾರರು ಜನಪ್ರತಿನಿಧಿಗಳ ಜೋಬನ್ನ ತುಂಬಿಸ್ಕೋತಾರ ಹೊರತು ನಿಮ್ಮ ಹೊಲಕ್ಕೆ ನೀರು ಹರಿಸಲ್ಲ. ಇವರು ಇಲ್ಲಿಗೆ ಬರಬೇಕಾದ್ರೆ ನನಗೆ ರೈತರು ಕಬ್ಬನ್ನು ಮಾರಾಟ ಮಾಡೋಕ್ಕಾಗಿಲ್ಲ, ಇನ್ನು ಹೊಲದಲ್ಲಿ ಒಣಗ್ತಾ ಇದೆ ಅಂತಕ್ಕಂಥ ಮಾತು ಹೇಳಿದ್ರು. ಒಂದು ಅರ್ಜಿ ಕೊಟ್ಟಿದ್ದಾರೆ. ನಾನು 2006ರಲ್ಲಿ ಮುಖ್ಯಮಂತ್ರಿ ಇದ್ದಾಗ ಇದೇ ಪಕ್ಕದ ಬೀದರ್ ಜಿಲ್ಲೆಯಲ್ಲಿ ಹೊಲದಲ್ಲಿ ಒಣಗಿ ನಿಂತಿದ್ದ ಕಬ್ಬಿನ ಪರಿಸ್ಥಿತಿ ನೋಡಿ. ಹೆಕ್ಟರ್ಗೆ 25,000 ರೂಪಾಯಿಗಳನ್ನ ಅವತ್ತು ರೈತರು ಯಾರು ಕಬ್ಬನ್ನ ಮಾರಾಟ ಮಾಡಿರಲಿಲ್ಲ ಸಹಾಯಧನ ಕೊಡ್ತಕ್ಕಂಥ ತೀರ್ಮಾನ ಮಾಡಿದೆ. ಅವತ್ತಿನ 25,000 ರೂಪಾಯಿಗಳು ಇವತ್ತು ಆ ಮೌಲ್ಯವನ್ನು ಲೆಕ್ಕ ಹಾಕಿದ್ರೆ 1 ಲಕ್ಷ ರೂಪಾಯಿಗಳ ಹೆಕ್ಟರ್ಗೆ ಕೊಟ್ಟಂಥದ್ದು ಅವತ್ತಿನ 25,000ದ ವ್ಯಾಲ್ಯೂ. ಆ ರೀತಿ ನಾವು ಕೆಲಸ ಮಾಡಿದ್ದೇವೆ. ಇವತ್ತು ಈ ನದಿಯ ವಿಷಯದಲ್ಲಿ ಏನು ಚರ್ಚೆ ಆಗ್ತಾ ಇದೆ, ನಾನು ಒಂದು ನಿಮಗೆ ನೆನಪಿಸ್ಕೊಡ್ತೀನಿ. ಟಿವಿಗಳಲ್ಲಿ ನೋಡಿದ್ರೆ ನೀವು ಕಾಂಗ್ರೆಸ್ ನಾಯಕರುಗಳು ಮೇಕೆದಾಟು ಯೋಜನೆಯನ್ನು ತರ್ತೀವಿ ಅಂತ ಹೇಳಿ ಪಾದಯಾತ್ರೆಯ ಮುಖಾಂತರ ಮೇಕೆದಾಟು ಯೋಜನೆಯನ್ನು ಅನುಷ್ಠಾನಕ್ಕೆ ತರಬೇಕು ಅಂತ ಹೇಳಿ 10 ದಿನ ಪ್ರವಾಸ ಮಾಡೋದು. ಬಹುಶಃ ತಾವೆಲ್ಲ ಟಿವಿಲಿ ಗಮನಿಸಿದ್ದೀರಿ. ಆ ಪ್ರವಾಸಕ್ಕೆ ಬರ್ತಕ್ಕಂಥವರಿಗೆ ಒಬ್ಬೊಂದು ತಲೆಗೆ 1,000 ರೂಪಾಯಿ, 10 ಕಿಲೋಮೀಟರ್ ನಡೆಯೋರಿಗೆ 1,000 ರೂಪಾಯಿ. ಅದ್ರ ಜೊತೆಗೆ ಒಳ್ಳೊಳ್ಳೆ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಹಣ್ಣು ಹಂಪಲು, ಎಳ್ನೀರು, ಕಬ್ನಾರು. ಅದೇನದು ಪಾದಯಾತ್ರೆ ಅಲ್ಲ, ರೈತರು ಪಾದಯಾತ್ರೆ ಯಾರಾದ್ರೂ ಮಾಡಿದ್ರೆ ಕಷ್ಟ ಹೇಳ್ಕೊಳ್ಳಿಕ್ಕೆ ನನ್ನ ರೈತರು. ಆ ರೀತಿಯ ಪಾದಯಾತ್ರೆ ನೀವೇನಾದ್ರೂ ಮಾಡಿದ್ದೀರಾ?
ನಿಮ್ ಕಷ್ಟ ಹೇಳ್ಕೊಳ್ಳಿಕ್ಕೆ ಎಲ್ಲಾದ್ರೂ ಬೆಂಗಳೂರಿಗೆ ಯಾರಾದ್ರೂ ಮನೆ ಬಾಗಿಲು ಹೋದ್ರೆ ಈ ನಾಯಕರು ನಿಮ್ಗೆ ಯಾರು ಒಂದು ಕಪ್ ನೀರು ಕೊಟ್ಟಿದ್ದಾರೆ? ಏನು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮೇಕೆದಾಟು ಹೊರಟು 10 ದಿನ ಪಾದಯಾತ್ರೆ ಮಾಡೋದು. ಏನ ನೋಡಬೇಕು ನೀವು ಅಲ್ಲಿ ಅವರ ಆರ್ಭಟಗಳು, ಅವ್ರು ಮಾಡಿದಂತ ಸ್ವೇಚ್ಛಾಚಾರದ ಹಣ ಖರ್ಚು ಮಾಡೋದು. ಇವತ್ತು ಇಲ್ಲಿ ಏನ್ ನೀವು ನೆರೆದಿದ್ದೀರಿ? ಬರೀ ಒಂದು ತಾಲೂಕಿನ ಹಳ್ಳಿಯಿಂದ ಬಂದಂತ ಪುಣ್ಯಾತ್ಮ ತಂದೆ ತಾಯಿದ್ರು ನೀವು. ನಿಮಗೆ ಇವತ್ತೇನ್ ನೆರೆದಿದ್ದೀರಿ ಅವರು ಅಷ್ಟು ಹಣ ಖರ್ಚು ಮಾಡಿ ಏನು 4-3 ಜಿಲ್ಲೆಗಳಿಂದ ಒಂದೊಂದು ದಿನ ಜನ ಕರ್ಕೊಂಡ್ ಬರೋದು. 100 ಬಸ್ಗಳು ಮಾಡ್ಕೊಂಡು ಆ 100 ಬಸ್ಗಳು ಮಾಡ್ಕೊಂಡು 4-5 ಜಿಲ್ಲೆಯಿಂದ ಜನರನ್ನ ಅವ್ರೇನು ತಂದು ಪಾದಯಾತ್ರೆ ಮಾಡ್ಲಿಕ್ಕೆ ಹೋದ್ರು. ನಿಮ್ ಮುಂದೆ 2% ಇರಲಿಲ್ಲ ಅವರು. ಪಾಪ ಇಲ್ಲಿ ಶಿವಕುಮಾರ್ ನಿಮ್ಗೆ ಯಾರಿಗೂ ಬಿರಿಯಾನಿ ಊಟ ಕೊಡಿಸಿಲ್ಲ. ನಾವು ಚಿತ್ರಾನ್ನ ಮೊಸರನ್ನ ಕೊಟ್ಟವನೇನೋ ಗೊತ್ತಿಲ್ಲ. ನೀವು ಬಂದಿದ್ದೀರಿ ಪಾಪ. ಒಂದು ನಿಮ್ಮ ಋಣ ತೀರಿಸ್ತಕ್ಕಂಥ ಕೆಲಸವನ್ನ ಶಿವಕುಮಾರ್ ಮುಖಾಂತರವೇ ಮಾಡ್ತೀವಿ ನಾವು. ಶಿವಕುಮಾರ್ ಪದೇ ಪದೇ ಒಂದು ಮಾತು ಹೇಳಿದ್ರು, ನಾನು 2018ರಲ್ಲಿ ಟಿಕೆಟ್ ಸಿಗಬೇಕಾಗಿತ್ತು ಅಂತ. ಅವತ್ತು ಅವರು ಟಿಕೆಟ್ಗೆ ಬಯಸಿದ್ರು, ಆದ್ರೆ ಕೆಲವು ಸನ್ನಿವೇಶಗಳಿಂದ ಅವ್ರಿಗೆ ಟಿಕೆಟ್ ವಂಚಿತರ. 2013 ಇವತ್ತು ನೆರೆದಿರ್ತಕ್ಕಂಥ ಕೋಳಿ ಸಮಾಜದ ಬಂಧುಗಳು ತಾವಿಲ್ಲಿ ಏನು ಹೆಚ್ಚಿನ ಸಂಖ್ಯೆಯಲ್ಲಿದ್ದೀರಿ, ನಾನು ನಿಮ್ಮಲ್ಲಿ ಕ್ಷಮೆ ಕೊಡ್ತೇನೆ. ವಿಠಲ್ ಅವರಿಗೆ ನಾವು 2013ರಲ್ಲಿ ಟಿಕೆಟ್ ಕೊಟ್ಟು ಅವತ್ತು ನಾನು ಅವ್ರ ಪರವಾಗಿ ಚುನಾವಣೆಗೆ ಪ್ರಚಾರ ಮಾಡಲಿಕ್ಕೆ ಸಮಯ ಸಿಗಲಿಲ್ಲ. ಅದಕ್ಕೆ ಕಾರಣ ಬೆಳಗ್ಗೆ ಅಳಲು ಹೋದೆ. ಅವತ್ತು ಹೆಲಿಕಾಪ್ಟರ್ ಸ್ವಲ್ಪ ತೊಂದರೆ ಮಾಡಿದ್ರು. ಅಳಲಿನಿಂದ ಕೊನೆಗೆ ಕಲಬುರಗಿ ಹೋಗಿ ಕಲಬುರಗಿಯಿಂದ ಸಿಂಧನೂರು ಹೋಗಬೇಕಾದಂತ ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಿಮಗೆ ಕೊಟ್ಟಂತ ಕಾರ್ಯಕ್ರಮಕ್ಕೆ ನಾನು ಬರಲಿಕ್ಕಾಗಲಿಲ್ಲ. ಅದರ ಹಿನ್ನೆಲೆಯಲ್ಲಿ ಮತ್ತೆ ಆರ್ಥಿಕವಾಗಿ ಅವತ್ತು ನಾನು ವಿಠಲ್ ಅವರಿಗೆ ಶಕ್ತಿಯನ್ನು ತುಂಬಲಿಕ್ಕಾಗದೆ ಸ್ವಲ್ಪ ನಮಗೆ ಅವತ್ತು ಅವರಿಗೆ ತೊಂದರೆ ಆಯಿತು. ಅದಕ್ಕೆ ವಿಷಾದ ಏನು ವ್ಯಕ್ತಪಡಿಸ್ತಾ ಇದ್ದೇನೆ. ಇವತ್ತೇನು ಮಾತಾಡಬೇಕಾದ್ರೆ ಹೇಳಿದ್ರು ನಮ್ಮ ಶರಣಗೌಡ ಹೇಳಿದ್ರು, ಇವತ್ತು ಮತ್ತೊಬ್ಬ ವಿಠಲ್ ಎರಡರನ್ನ ನಾವು ಶಿವಕುಮಾರ್ ಅವರಲ್ಲಿ ಕಾಣ್ತಾ ಇದ್ದೇವೆ ಅಂತಕ್ಕಂಥ ಮಾತು. ನಾನು ಒಂದು ನಿಮ್ಮೆಲ್ಲರಲ್ಲಿ ಮನವಿ ಮಾಡೋದು, ಈ ವೇದಿಕೆ ಮುಖಾಂತರ ಈ ನಾಡಿನ ಜನತೆಯ ಯುವಕರಿಗೆ ಮನವಿ ಮಾಡೋದು, ನನಗೆ ದೊಡ್ಡ ದೊಡ್ಡ ಮಾಜಿ ಮಂತ್ರಿಗಳು ಬೇಕಿಲ್ಲ, ದೊಡ್ಡ ದೊಡ್ಡ ಶ್ರೀಮಂತಿಗೆ ಇರ್ತಕ್ಕಂಥ ಶ್ರೀಮಂತ ಅಭ್ಯರ್ಥಿಗಳು ಬೇಕಿಲ್ಲ. ನಿಮ್ಮಂತ ಬಡವರಿಗೆ ಧ್ವನಿಯಾಗಿ, ನಿಮ್ಮ ಕುಟುಂಬದ ಒಬ್ಬ ಸೇವಕನಾಗಿ, ಮಗನಾಗಿ, ಅಣ್ಣನ ತಮ್ಮನಾಗಿ ಕೆಲಸ ಮಾಡ್ತಕ್ಕಂಥ ಯುವಕ ಪಡೆ ಇವತ್ತು ನನ್ನ ಪಕ್ಷಕ್ಕೆ ಅವಶ್ಯಕತೆ ಏನಿದೆ. ಇವತ್ತು ಶಿವಕುಮಾರ್ ಅವರಿಗೆ ಇವತ್ತು ಘೋಷಣೆ ಮಾಡ್ತಾ ಇದ್ದೇನೆ, ಇವತ್ತಿನ ಸಭೆಯಲ್ಲಿ ಯಾವುದೇ ಕಾರಣಕ್ಕೆ ಮತ್ತೆ ಇಲ್ಲಿ ಬೇರೆ ಅಭ್ಯರ್ಥಿಯ ಹೆಸರನ್ನ ಹೇಳ್ತಕ್ಕಂಥ ಪ್ರಶ್ನೆ ಇಲ್ಲ. ಶಿವಕುಮಾರ್ ಅವರಿಗೆ ಡಿಕ್ಲೇರ್ ಮಾಡಿದೆ. ಮುಂದಿನ ಅಭ್ಯರ್ಥಿ ಶಿವಕುಮಾರ್. ಶಿವಕುಮಾರ್ ಅಂದ್ರೆ ಅಲ್ಲಿಯ ಶಿವಕುಮಾರ್ ಅಲ್ಲ, ನಿಮ್ಮ ಮನೆ ಮಗನಾಗಿರ್ತಕ್ಕಂಥ ಶಿವಕುಮಾರ್ ನಾಟಕದವರು. ಬಡತನ ಇರ್ಬೋದು, ಆದ್ರೆ ಆ ಬಡತನಕ್ಕೆ ಇವತ್ತು ಶ್ರೀಮಂತಿಕೆ ಕೊಟ್ಟಿರ್ತಕ್ಕಂಥವರು ಇಲ್ಲಿ ನಡೆದಿರ್ತಕ್ಕಂಥ ನನ್ನ ಬಡ ತಾಯಂದರು, ಬಡ ಯುವಕರು. ಒಂದು ನಿಮ್ಮ ಮುಂದೆ ನಾನು ಮನವಿ ಮಾಡ್ತಕ್ಕಂಥದ್ದು, ಸರ್ಕಾರಗಳನ್ನು ನೋಡಿದ್ದೀರಿ, ಬಿಜೆಪಿ ಸರ್ಕಾರ ನೋಡಿದ್ರಿ, ಮೈತ್ರಿ ಸರ್ಕಾರ 18 ಜನ ಶಾಸಕರು ರಾಜೀನಾಮೆ ಕೊಡಿಸಿ ಸರ್ಕಾರ ರಚನೆ ಮಾಡ್ಕೊಂಡಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಪ್ರವಾಹ ಬಂತು ಕಳೆದ 2 ವರ್ಷ. ಏನು ಕೊಟ್ಟರು ನಿಮಗೆ? 5 ಲಕ್ಷ ರೂಪಾಯಿಗಳ ಮನೆ ಕಟ್ತೀವಿ ಅಂದ್ರು, ಒಂದೊಂದು ಮನೆ ಕೊಡ್ತೀವಿ ಅಂತೇಳಿ 1 ಲಕ್ಷ ರೂಪಾಯಿ ಕೊಡಲಿಲ್ಲ 60 ಕುಟುಂಬಗಳಿಗೆ. ಇದು ಬಿಜೆಪಿ ಘೋಷಣೆ ಮಾಡಿದ್ರು. ಬೆಳೆಯಾರಿಗೆ ಎಷ್ಟು ಹಣ ಕೊಟ್ಟಿದ್ದಾರೆ ನಿಮಗೆ? ಯಾವ ರೀತಿಯಲ್ಲಿ ನಿಮಗೆ ಬೆಲೆ ಕೊಟ್ಟಿದ್ದಾರೆ? ಈ ಸರ್ಕಾರದಲ್ಲಿ ಬರೀ ಘೋಷಣೆಯನ್ನ ಇವತ್ತೇನು ಮಾಡ್ತಾ ಇದ್ದಾರೆ? ಮೊನ್ನೆ ದಿನ ಬಜೆಟ್ ಅನ್ನ ಅನೌನ್ಸ್ ಏನು ಮಾಡೋದು? ಬರೀ ಸುಳ್ಳಿನ ಕಂತೆಗಳಿವೆ, ಸುಳ್ಳಿನ ಕಂತೆ. ಇವತ್ತು ಮೇಕೆದಾಟಿಗೆ 1000 ಕೋಟಿ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಮೇಕೆದಾಟಿಗೆ ನಿನ್ನೆ ದಿನ ಕೇಂದ್ರದ ಸಚಿವ ಬಂದು, ನೀವು ತಮಿಳುನಾಡನ್ನು ನೀವು ಕೂತ್ ಮಾತುಕತೆ ಮಾಡ್ಕೊಳ್ಳಿ,
ಆಮೇಲೆ ನೋಡೋಣ, ನಾವು ಮಧ್ಯಸ್ಥಿಕೆ ವಹಿಸಕ್ಕಾಗಲ್ಲ ಅಂತ ಈ 1000 ಕೋಟಿ ಘೋಷಣೆ ಮಾಡಿ ಏನು ಮಾಡ್ತೀರಿ? ಅದೊಂದು ತುಂಗಭದ್ರಾದಲ್ಲಿ ನವಿಲೆ ಹತ್ರ ಒಂದು ಡ್ಯಾಮ್ ಕಟ್ಟಬೇಕೀಗ, ಅದಕ್ಕೆ 1000 ಕೋಟಿ ಅಂತ ಘೋಷಣೆ ಮಾಡಿದ್ದಾರೆ. ಆ ದುಡ್ಡನ್ನು ಅಲ್ಲಿ ಘೋಷಣೆ ಅಷ್ಟೇ, ಅಲ್ಲಿ ಇನ್ನೂ ಅದು ಟೇಕ್ ಆಫ್ ಆಗೋ ಪರಿಸ್ಥಿತಿ ಇಲ್ಲ. ಅಪ್ಪರ್ ಕೃಷ್ಣಾಗೆ 5000 ಕೋಟಿ ಎಂದಿದ್ದಾರೆ. ಆ ರೀತಿಯ ಒಂದು ಘೋಷಣೆ ಇನ್ನ 50 ವರ್ಷ ಆದರೂ ನಮ್ಮ ರೈತರಿಗೆ ಉತ್ತರ ಕರ್ನಾಟಕದಲ್ಲಿ ಕೃಷ್ಣಾ 3ನೇ ಹಂತದ ನೀರು ನಿಮಗೆ ದೊರಕದಿಲ್ಲ. ಇದು ಈ ಸರ್ಕಾರಗಳು ನಿಮ್ಗೆ ಕೊಟ್ಟಿರ್ತಕ್ಕಂಥ ಕೊಡುಗೆ 75 ವರ್ಷದಲ್ಲಿ. ದೇವೇಗೌಡರು ಮುಖ್ಯಮಂತ್ರಿಗಳಾಗದೆ ಹೋಗಿದ್ರೆ, ಪ್ರಧಾನಮಂತ್ರಿಗಳಾಗದೆ ಹೋಗಿದ್ರೆ ಇವತ್ತು ಉತ್ತರ ಕರ್ನಾಟಕದ ಯಾವೊಂದು ಕೃಷ್ಣಾ ನದಿಯ ನೀರನ್ನ ಇವತ್ತು ಬಳಕೆ ಮಾಡ್ಕೋಬೇಕಾಗಿತ್ತು. ನಾರಾಯಣಪುರದ ಡ್ಯಾಮ್ ಇರ್ಬೋದು, ಬಲದಂಡೆ ನಾಲೆ ಇರ್ಬೋದು, ಎಡದಂಡೆ ನಾಲೆ ಇರ್ಬೋದು, ಹಲವಾರು ಯೋಜನೆಗಳಿಗೆ ದೇವೇಗೌಡರು ಮುಖ್ಯಮಂತ್ರಿಗಳಾಗಿದ್ದರೆ ಪರಿಹಾರದಿಂದ ಹೋಗ್ತಿರಲಿಲ್ಲ. ಇವತ್ತು ಈ ಸರ್ಕಾರಗಳು ಮಾಡ್ತಿರಲಿಲ್ಲ, ಕಾಂಗ್ರೆಸ್ ಬಿಜೆಪಿ ಸರ್ಕಾರದಲ್ಲಿ. ಇವತ್ತು ಒಂದು ನಮ್ಮ ಪಕ್ಷದ ವತಿಯಿಂದ ಈ ರಾಜ್ಯದಲ್ಲಿ ಮುಂದಿನ ಏಪ್ರಿಲ್ ತಿಂಗಳಿನಿಂದ ಜನತಾ ಜಲಧಾರೆ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೇವೆ. 180 ತಾಲೂಕುಗಳಿಗೆ ಆ ಜನತಾ ಜಲಧಾರೆಯ ಕಾರ್ಯಕ್ರಮದ ಮಾಹಿತಿಗಳು ಪ್ರತಿ ಹಳ್ಳಿಗೆ ಮನೆಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇವೆ. ಯಾಕೆ ಕೊಡ್ತಾ ಇದ್ದೇವೆ? 75 ವರ್ಷದಲ್ಲಿ ಆಗದೇ ಇರತಕ್ಕಂಥದ್ದನ್ನ 5 ವರ್ಷದ ಸ್ವತಂತ್ರ ಸರ್ಕಾರವನ್ನ ಈ ನಾಡಿನ ಜನತೆ, ನಿಮ್ಮಂತ ತಾಯಂದ್ರು, ಯುವಕರು, ಹಿರಿಯರು ತೀರ್ಮಾನ ಮಾಡಿದ್ರೆ 5 ವರ್ಷದ ಸ್ವತಂತ್ರ ಸರ್ಕಾರ ಕೊಟ್ಟರೆ ಈ ನಾಡಿನಲ್ಲಿ ಹರಿತಾ ಇರ್ತಕ್ಕಂಥ ಸುಮಾರು 53 ನದಿಗಳಲ್ಲಿ ನೀರನ್ನ ಸಂಗ್ರಹ ಮಾಡಿ ನಾವು 15 ವಾಹನದಲ್ಲಿ ಆ ನೀರನ್ನು ಶೇಖರಣೆ ಮಾಡಿ ನಮ್ಮ ಸಂಕಲ್ಪ ಏನು ಅಂತಕ್ಕಂಥದ್ದನ್ನು ಹಳ್ಳಿಯಲ್ಲಿ ಪ್ರಚಾರವನ್ನು ಮಾಡತಕ್ಕಂಥದ್ದು ಹೊರಟಿದ್ದೇವೆ. ನಿಮಗೆ ತಿಳುವಳಿಕೆ ಮೂಡಿಸ್ತಕ್ಕಂಥ ಕಾರ್ಯಕ್ರಮ. ಯಾತಕ್ಕೆ ನಮಗೆ ಅನ್ಯಾಯ ಆಗಿದೆ? ಈಗ 18ನೇ ತಾರೀಕು ಮೊನ್ನೆ ಕೇಂದ್ರದಲ್ಲಿ ಒಂದು ಸಭೆ ಆಯಿತು. ಗೋದಾವರಿ ನದಿಯಿಂದ ನಮ್ಮ ಯುವಕರು ಅರ್ಥ ಮಾಡ್ಕೊಳ್ಳಿ, ನಮ್ಮ ಮಾಧ್ಯಮದ ಮಿತ್ರರು ಸಹಿತ ನಾನು ಮನವಿ ಮಾಡ್ತೇನೆ. ಗೋದಾವರಿ ನದಿಯಿಂದ ನೀರಿನ ಹಂಚಿಕೆ ಏನ್ ಮಾಡ್ತೀವಿ ಅಂತ ಹೇಳಿದ್ದಾರೆ, ಅಂತರ ಒಂದು ಲಿಂಕ್ ಅನ್ನ ತರ್ತಕ್ಕಂಥದ್ದು ನದಿ ಮೂಲಗಳು. ಇವತ್ತು ಏನ್ ಹೇಳಿದ್ದಾರೆ, ಮೊನ್ನೆ ತೀರ್ಮಾನ ಕೊಟ್ಟಿದ್ದಾರೆ, 71 TMC ನೀರು ತೆಲಂಗಾಣಗೆ, 89 TMC ನೀರು ತಮಿಳುನಾಡಿಗೆ, 81 TMC ನೀರು ಆಂಧ್ರ ಪ್ರದೇಶಕ್ಕೆ, ಕರ್ನಾಟಕ ರಾಜ್ಯಕ್ಕೆ ದೊಡ್ಡ ಸೊನ್ನೆ ಕೊಟ್ಟಿದ್ದಾರೆ. ಒಂದು ಹನಿ ನೀರಿಲ್ಲ. ಇದು ಕೇಂದ್ರ ಸರ್ಕಾರಗಳು ಈ ರಾಜ್ಯಕ್ಕೆ ಮಾಡ್ತಾ ಇರ್ತಕ್ಕಂಥ ಅನ್ಯಾಯ. ಇನ್ನು ಬಿಜೆಪಿ ಕಾಂಗ್ರೆಸ್ ಅಂತ 75 ವರ್ಷದಿಂದ ಎಷ್ಟು ದಿನ ಓಟ್ ಹಾಕಿ ನಿಮ್ ಬದುಕನ್ನು ಹಾಳು ಮಾಡ್ಕೋತೀರಿ? ಯೋಚನೆ ಮಾಡಿ. ಜಾತಿವಿಲ್ಲ ಇಲ್ಲಿ. ಇವತ್ತು ಜಾತಿ ಹೆಸರಿನ ರಾಜಕಾರಣದಿಂದ ನಿಮ್ಮ ಬದುಕನ್ನ, ನಿಮ್ಮ ಮಕ್ಕಳ ಭವಿಷ್ಯವನ್ನು ಹಾಳು ಮಾಡ್ಕೋಬೇಡಿ. ಯಾರು ನಿಮಗೆ ರಕ್ಷಣೆ ಕೊಡ್ತಾರೆ ಯೋಚನೆ ಮಾಡಿ. ಇದೆಲ್ಲ ವಿಷಯಗಳ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಅಂತಿಮವಾದ ತೀರ್ಮಾನ ನಿಮ್ಮದು. ಕೋವಿಡ್ನ ಅನಾಹುತ, ಒಂದು ಕಡೆ ನಿಮ್ಮ ಮಕ್ಕಳಿಗೆ ಶಾಲೆ ಸೇರ್ಸಕ್ಕಾಗಲ್ಲ, ದುಡ್ಡಿಲ್ಲ. ಖಾಸಗಿ ಶಾಲೆಯಲ್ಲಿ ಶ್ರೀಮಂತ ಮಕ್ಕಳು ಪಡೆಯತಕ್ಕಂಥ ಶಿಕ್ಷಣವನ್ನ ಬಡ ಕುಟುಂಬದ ಮಕ್ಕಳಿಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. 5 ವರ್ಷದ ಸರ್ಕಾರವನ್ನ ಈ JDS ಪಕ್ಷಕ್ಕೆ ಕೊಟ್ರೆ ಪಂಚರತ್ನ ಕಾರ್ಯಕ್ರಮ ಹೇಳಿದ್ರಲ್ಲ, ಆ ಒಂದು ಕಾರ್ಯಕ್ರಮ ಅದರಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ LKG ಇಂದ 12ನೇ ತರಗತಿಯವರೆಗೆ ಉಚಿತವಾದಂತಹ ಶಿಕ್ಷಣ ಈ ಖಾಸಗಿ ಶಾಲೆಗಳಲ್ಲಿ ದೊಡ್ಡ ಶಾಲೆಗಳು ಕಟ್ಟಿದ್ದಾರೆ. 15,000 20,000 ನಿಮ್ಮಿಂದ ಪ್ರತಿ ತಿಂಗಳು ಶುಲ್ಕವನ್ನು ವಸೂಲಿ ಮಾಡ್ತಾರೆ. ಆ ರೀತಿಗಳು ಹೆಚ್ಚಿನ ಒಂದು ಉತ್ತಮವಾದ ಗುಣಾತ್ಮಕವಾದಂತಹ ಒಂದು ಶಿಕ್ಷಣವನ್ನು ಕೊಡಲಿಕ್ಕೆ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ನಿಮ್ಮ ಮನೆ ಬಾಗಿಲಲ್ಲಿ ಉಚಿತವಾದ ಶಿಕ್ಷಣ ಬಡ ಮಕ್ಕಳಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ತರಬೇಕು ಅನ್ನೋದು ನನ್ನ ಕಾರ್ಯಕ್ರಮ. ತೀರ್ಮಾನ ನಿಮ್ಮದು. ಅದೇ ರೀತಿಯಲ್ಲಿ ಯಾವ ಕೋವಿಡ್ನ ಅನಾಹುತದಲ್ಲಿ ಬೀದಿಯಲ್ಲಿ ಆಸ್ಪತ್ರೆಗಳಲ್ಲಿ ಬೆಡ್ ಇಲ್ಲ ಅಂತ ಹೇಳಿ, ಆಕ್ಸಿಜನ್ ಕೊರತೆ ಅಂತ ಹೇಳಿ, ICU ಯೂನಿಟ್ ಇಲ್ಲ ಅಂತ ಹೇಳಿ ಬೀದಿನಲ್ಲಿ ಹಲವಾರು ಬಡ ಕುಟುಂಬಗಳ ಪ್ರಾಣ ಹೋಯಿತು. ಮುಂದೆ ಆ ರೀತಿಯ ವಾತಾವರಣ ನಿರ್ಮಾಣ ಆಗಬಾರದು. ರಾಜ್ಯದಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ 30 ಬೆಡ್ಡಿನ ಆಸ್ಪತ್ರೆಗಳನ್ನು ಕಟ್ಟತಕ್ಕಂಥದ್ದು ಅಷ್ಟೇ ಅಲ್ಲ, ಪ್ರತಿ ಆ ಪಂಚಾಯಿತಿ ಹೆಡ್ ಕ್ವಾರ್ಟರ್ಸ್ ಆಸ್ಪತ್ರೆಗಳಲ್ಲಿ 2 ವೈದ್ಯರು ಇರಬೇಕು. ನಮ್ಮ ಹಳ್ಳಿಯ ಹೆಣ್ಣು ಮಕ್ಕಳು ತಾಲೂಕು ಕೇಂದ್ರಕ್ಕೂ ಜಿಲ್ಲಾ ಕೇಂದ್ರಕ್ಕೂ ಹೆರಿಗೆಗೆ ಹೋಗಬಾರದು. ಅಲ್ಲೇ ಅವರಿಗೆ ಮನೆ ಮುಂದೆ ಇವತ್ತು
ಒಂದು ಅನುಕೂಲಗಳಾಗ್ತಕ್ಕಂಥ ನಿಟ್ಟಿನಲ್ಲಿ ಕಿಡ್ನಿ ಡಯಾಲಿಸಿಸ್ಗೆ ಕಾಯಬೇಕು, ನೀವು ಹಣ ಖರ್ಚು ಮಾಡಬೇಕು. ಇವತ್ತು ನಿಮ್ಮ ಹಳ್ಳಿಗಳಲ್ಲಿ ಬರತಕ್ಕಂಥ ಒಂದು ಆರೋಗ್ಯ ಕಾರ್ಯಕ್ರಮ ತರಬೇಕು ಅಂತಕ್ಕಂಥದ್ದು ನನ್ನ ಒಂದು ಸವಾಲಿದೆ. ಕಳೆದ ಬಾರಿ ಹೇಳಿದೆ ನಾನು, ರೈತರ ಸಾಲ ಮನ್ನಾ ಮಾಡಿಕೊಡ್ತೀನಿ ಅಂತ ಹೇಳಿ, ರಾಷ್ಟ್ರೀಕೃತ ಬ್ಯಾಂಕಿನ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿದ್ರು. ಎಲ್ಲಿ ತರ್ತಾನೆ ದುಡ್ಡನ್ನ? ಎಲ್ಲಿದೆ ದುಡ್ಡು? ನೀವು ಅಧಿಕಾರಕ್ಕೆ ಬರಲ್ಲ, ಅದಕ್ಕೆ ಸುಳ್ಳು ಹೇಳ್ತಾನೆ. ನಾನು ಅಧಿಕಾರಕ್ಕೆ ಬರಲಿಲ್ಲ, ಸಂಪೂರ್ಣ ಬಹುಮತ ಕೊಡಲಿಲ್ಲ ನಾಡಿನ ಜನತೆ. ಇವತ್ತು ನಿಮ್ಮ ಅಫಜಲಪುರ ತಾಲೂಕು 1ರಲ್ಲಿ 23,000 ಜನ ರೈತರು 300 ಕೋಟಿ ಸಾಲ ಮಾಡಿದ್ರಿ. 300 ಕೋಟಿ ಸಾಲ ಮಾಡಿದ್ರಿ. ನಾನು 14 ತಿಂಗಳ ನನ್ನ ಕಾರ್ಯಕ್ರಮದಲ್ಲಿ 124 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿಕೊಟ್ಟಿದ್ದೇನೆ 300 ಕೋಟಿ ಸಾಲಕ್ಕೆ. ನಾನು ಕೊಟ್ಟಂತ ದುಡ್ಡು ಇನ್ನೂ 20 ಕೋಟಿ ಬಿಜೆಪಿ ಸರ್ಕಾರ ಬಂದು ನಮ್ಮ ರೈತರಿಗೆ ಅಕೌಂಟಿಗೆ ದುಡ್ಡು ಕೊಟ್ಟಿಲ್ಲ. ಇನ್ನು 3,000 ಕೋಟಿ ಇವತ್ತು ನೆರೆ ಹಾವಳಿ ಅದು ಇದು ಅಂತ ಹೇಳಿ ಇವತ್ತು ಹಣ ಡೈವರ್ಟ್ ಮಾಡೋದು, ರೈತರು ಕೊಟ್ಟಂತ ದುಡ್ಡನ್ನು. ಇದು ಈ ಸರ್ಕಾರಗಳು ಮಾಡಿರ್ತಕ್ಕಂಥ. ನಾನು ರೈತರು ಸಾಲ ಮನ್ನಾ ಮಾಡಿದ್ದಷ್ಟೇ ಅಲ್ಲ, ನಮ್ಮ ತಾಯಿದ್ರು ನೀವೇನು ಕೂತಿದ್ದೀರಿ ಇಲ್ಲಿ 65-70 ವರ್ಷ ಇರ್ತಕ್ಕಂಥ ಹಿರಿಯರಿಗೆ ಹೇಳಕ್ ಬಯಸ್ತೀನಿ. ನನ್ನ ಆಸೆ ಇರ್ತಕ್ಕಂಥದ್ದು, ಈ ರಾಜ್ಯದಲ್ಲಿ 65 ವರ್ಷ ಮೇಲ್ಪಟ್ಟಿರ್ತಕ್ಕಂಥ ಪ್ರತಿ ಕುಟುಂಬದ ನನ್ನ ತಂದೆ ತಾಯಿದ್ರು ಬದುಕಿರೋವರೆಗೆ ಪ್ರತಿ ತಿಂಗಳು 5,000 ರೂಪಾಯಿಗಳು ಅವರಿಗೆ ಗೌರವಧನ ಅವ್ರು ಹೋಗಬೇಕು ಅಂತಕ್ಕಂಥ ಕಾರ್ಯಕ್ರಮ. ಯಾವ ಕಾರಣಕ್ಕೆ ಕೊನೆಯ ಹಂತದಲ್ಲಿ ಜನ್ಮ ಕೊಟ್ಟಂತ ಮಕ್ಕಳೇ ಅವರ ಒಂದು ಸರಿಯಾದ ರೀತಿ ನೋಡ್ಕೊಳ್ಳೋದಿಲ್ಲ. ಆ ಹಿರಿಯ ತಂದೆ ತಾಯಿಗಳು ಬದುಕಬೇಕು ಚೆನ್ನಾಗಿ. ಅದಕ್ಕೋಸ್ಕರ ಕಾರ್ಯಕ್ರಮ ಕೊಡಲಿಕ್ಕೆ ನಾನು ರೈತರ ಸಾಲ ಮನ್ನಾ ಮಾಡಿದ ಜೊತೆಗೆ 2,000 ರೂಪಾಯಿನ ಕೊಡ್ತಕ್ಕಂಥದ್ದಕ್ಕೆ 18ರಲ್ಲಿ ತೀರ್ಮಾನ ಕೊಟ್ಟಿದ್ದೇನೆ. ಅದಷ್ಟೇ ಅಲ್ಲ, ಇವತ್ತು ಯಾವೊಂದು ವಿಧವೆಯರಿದ್ದೀರಿ, ಅಂಗವಿಕಲರಿದ್ದೀರಿ, ಕನಿಷ್ಠ ನಿಮ್ಗೆ 2,000 ರೂಪಾಯಿ ದೊರಕಬೇಕು ಇವತ್ತು ಬದುಕಬೇಕಾದ್ರೆ. ಈಗ ಹಲವಾರು ಕಾರ್ಯಕ್ರಮಗಳ ಬಗ್ಗೆ ನಮ್ಮ ಚಿಂತನೆ ಇದೆ. ಅದಷ್ಟೇ ಅಲ್ಲ, ನಮ್ಮ ರೈತರಿಗೆ ಸಾಲ ಮನ್ನಾ ಮಾಡೋದ್ರಿಂದ ನಿಮ್ಮ ಬದುಕು ಶಾಶ್ವತವಾಗಿ ಸರಿಪಡಿಸ್ಲಿಕ್ಕೆ ಆಗೋದಿಲ್ಲ. ರೈತರು ಸಾಲ ಮನ್ನಾ ಮಾಡಿದ ಮೇಲೂ ಇಲ್ಲಿರ್ತಕ್ಕಂಥವ್ರು ಕೇಳಿಕ್ ಬಯಸ್ತೀನಿ, ಯಾರು ಕೃಷಿಯನ್ನು ನಂಬಿ ಬದುಕ್ತಾ ಇದ್ದೀರಿ, ಮತ್ತೀಗ ನೀವು ಕಳೆದ ವರ್ಷ ಸಾಲಗಾರರಾಗಿಲ್ವೇ? ಸಾಲ ಮಾಡಿ ನೀವು ಮತ್ತೀಗ ಸಾಲಗಾರರಾಗಿದ್ದೀರಿ. ಹಲವಾರು ಕುಟುಂಬದಲ್ಲಿ ರೈತರಿಗೆ ಇವತ್ತು ಸಾಲ ಮನ್ನಾ ಮಾಡೋದ್ರಿಂದ ಅದು ಶಾಶ್ವತವಾಗಿ ಅನುಕೂಲ ಆಗೋದಿಲ್ಲ. ಇವತ್ತು ರೈತರಿಗೆ ಸಾಲ ಮಾಡದೇ ಇರತಕ್ಕಂಥ ರೀತಿಯಲ್ಲಿ ನೀವು ಬೆಳೆದಂತ ಬೆಳೆಗೆ ಸರಿಯಾದ ರೀತಿಯ ಒಂದು ಬೆಲೆ ದೊರಕಬೇಕು. ನೀವು ಬೆಳೆದಂತ ಬೆಳೆ ಮಾರ್ಕೆಟ್ನಲ್ಲಿ ಬಿದ್ದೋದಾಗ ಬೆಲೆ ನೀವು ಕೋಲ್ಡ್ ಸ್ಟೋರೇಜ್ಗಳಲ್ಲಿ, ಗೋಡನ್ಗಳಲ್ಲಿ ಅದನ್ನು ಸಂರಕ್ಷಣೆ ಮಾಡಿ ಬೆಲೆ ರೈಸ್ ಆಗುವವರೆಗೂ ಅದನ್ನು ನೀವು ಕಾಪಾಡ್ತಕ್ಕಂಥದ್ದಕ್ಕೆ ಕೆಲವು ಇನ್ಫ್ರಾಸ್ಟ್ರಕ್ಚರ್ಗಳನ್ನು ಕಟ್ಕೊಡ್ಬೇಕು. ನಿಮಗೆ ಬಿತ್ತನೆ ಬೀಜವನ್ನು ಪುಕ್ಕಟ್ಟೆಗೆ ಕೊಡ್ತಕ್ಕಂಥ ಕಾರ್ಯಕ್ರಮ, ಗೊಬ್ಬರವನ್ನು ಉಚಿತವಾಗಿ ಕೊಡ್ತಕ್ಕಂಥದ್ದಿರ್ಬೋದು. ಈಗ ಹಲವಾರು ಯೋಜನೆಗಳನ್ನು ತರಬೇಕು ಅಂತಕ್ಕಂಥದ್ದು ನಮ್ಮ ಚಿಂತನೆ ಏನಿದೆ. ಒಂದು ಬಾರಿ ಪರೀಕ್ಷೆ ಮಾಡಿ ಕುಮಾರಸ್ವಾಮಿಯನ್ನು, ಒಂದು ಬಾರಿ ಪರೀಕ್ಷೆ ಮಾಡಿ 75 ವರ್ಷಗಳ ಕಾಲ ಕಾಂಗ್ರೆಸ್ ಬಿಜೆಪಿಗೆ ಕಳೆದ 10 ವರ್ಷದಿಂದ ನೀವು ಬೆಂಬಲ ಕೊಡ್ತಾ ಇದ್ದೇನೆ. ಸಿಕ್ಕಿದ್ದೇನೆ ನಿಮಗೆ. ಇವತ್ತು ಶಾಲೆಗಳ ಪರಿಸ್ಥಿತಿ ಏನಾಗಿದೆ? 2 ವರ್ಷ ಮಕ್ಕಳನ್ನ ನೀವು ಶಾಲೆ ಕಳಿಸ್ಲಿಕ್ಕೆ ಆಗಲಿಲ್ಲ. ಈಗ ಆ ಶಾಲೆಗಳಲ್ಲಿ ಮಕ್ಕಳು ಒಂದು ಯಾವುದೇ ಕಲ್ಮಶ ಇಲ್ಲದೆ ಅಣ್ಣ ತಮ್ಮಂದ್ರ ತರ, ಅಕ್ಕ ತಂಗಿ ತರ ಬದುಕಬೇಕಾದಂತಹ ಶಾಲೆಗಳಲ್ಲಿ ಅಂತ ಮಕ್ಕಳ ಒಂದು ಮನಸ್ಸಿನಲ್ಲಿ ಬೀಜ ಬಿಟ್ಕೊಂಡು ಹೊರಟಿದ್ದೇನೆ. ಹಿಜಾಬು ಈ ಕಡೆ ಕೇಸು. ನಾನು ಕೇಳಿಕ್ ಬಯಸ್ತೀನಿ, ಇದರಿಂದ ನಿಮ್ಮ ಬದುಕನ್ನು ಕಟ್ಟಲಿಕ್ಕೆ ಸಾಧ್ಯವ? ಈ ಪಕ್ಷಗಳ ಬಗ್ಗೆ ಯೋಚನೆ ಮಾಡಿ. ನಿಮಗೆ ಬೇಕಾಗಿರೋದು ನಿಮ್ಮ ದುಡಿಮೆಗೆ 2 ಹೊತ್ತಿನ ನೆಮ್ಮದಿಯಿಂದ ಬದುಕ್ತಕ್ಕಂಥ ಒಂದು ವ್ಯವಸ್ಥೆಗಳಾಗಬೇಕು. ಇಂಥ ಕಾರ್ಯಕ್ರಮ ಬೇಕೋ ಇಲ್ಲ ಯಾವುದೋ ಒಂದು ಭಾವನಾತ್ಮಕವಾದ ರೀತಿಯಲ್ಲಿ ಶಾಲೆಗಳಲ್ಲಿ ಇವತ್ತು ನೆಮ್ಮದಿಯಿಂದ ಮಕ್ಕಳನ್ನ ನೀವು ಕಳಿಸ್ಲಿಕ್ಕೆ ಆಗ್ತಾ ಇಲ್ಲ. ವಾತಾವರಣ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಇದರಿಂದ ನಿಮ್ಮ ಮಕ್ಕಳ ಭವಿಷ್ಯ ಏನಾಗುತ್ತೆ? ದಯವಿಟ್ಟು ಯೋಚನೆ ಮಾಡಿ. ಇವತ್ತು ರಷ್ಯಾ ಉಕ್ರೇನ್ನಲ್ಲಿ ಯುದ್ಧ ನಡೀತಾ ಇದೆ, ಅಲ್ಲಿ ಪರಿಸ್ಥಿತಿ ಏನಾಗಿದೆ ಯೋಚನೆ ಮಾಡಿ. ಅಂತ ಬದುಕಬೇಕಾ ನಿಮಗೆ? ಇಲ್ಲ ನೆಮ್ಮದಿಯಿಂದ ಬದುಕತಕ್ಕಂಥ ಒಂದು ವಾತಾವರಣದ ಸರ್ಕಾರ ಬೇಕು ನಿಮಗೆ. ಕೈ ಜೋಡಿಸಿ ಮನವಿ ಮಾಡ್ತೀನಿ, ಪ್ರತಿ ಕುಟುಂಬಕ್ಕೆ ಒಂದು ಮನೆ ಕಟ್ಟಿಕೊಡ್ತಕ್ಕಂಥ ಒಂದು ಯೋಜನೆ, ಪ್ರತಿ ಕುಟುಂಬದ ಮಕ್ಕಳಿಗೆ ಒಂದು ಉದ್ಯೋಗ ಕೊಡಬೇಕು.
ಇದನ್ನು ಮಾಡಿ ನಾನು ತೋರಿಸ್ತಾ ಇದ್ರೆ 5 ವರ್ಷದಲ್ಲಿ ನೀವು ಸರ್ಕಾರ ನನ್ನ ಕೈಲಿ ಕೊಟ್ಟಾಗ ಇನ್ನೊಬ್ಬರು ಮನೆ ಬಾಗಿಲು ಕಳಿಸ್ಬೇಡಿ, ನಿಮ್ಮ ಮನೆಯ ಮಗನಾಗಿ ನನ್ನನ್ನು ನೀವು ಉಳಿಸ್ಕೊಳ್ಳಿ, ಜಾತಿ ಬಿಡಿ. ನಿಮ್ಮ ಕುಟುಂಬದ ಮಗ ಅಂತಕ್ಕಂಥ ಭಾವನೆಯಿಂದ ಈ ರಾಜ್ಯದ 6.5 ಕೋಟಿ ಜನತೆ ಒಂದು ತೀರ್ಮಾನವನ್ನು ಮಾಡಿದ್ರೆ ಇವತ್ತು ಏನು ಕೇಂದ್ರದಲ್ಲಿ ಕಳೆದ 7.5 ವರ್ಷದ ಆಡಳಿತ ನಡೀತಾ ಇದೆ, ಕೇವಲ ಮಾತಿಗೆ ಸೀಮಿತವಾಗಿರತಕ್ಕಂಥ ಸರ್ಕಾರ. ಯಾವ ರೈತರ ಇವತ್ತು ಬೆಳೆದಂತ ಬೆಳೆ ದ್ವಿಗುಣ ಮಾಡಿದ್ದಾರೆ, ಬೆಲೆ ಏನು ಮಾಡಿಕೊಟ್ಟಿದ್ದಾರೆ ಹೇಳುದು. ವಿದೇಶದಲ್ಲಿರ್ತಕ್ಕಂಥ ಕಪ್ಪು ಹಣ ತರ್ತೀವಿ ಎಂದು, ವಿದೇಶದಲ್ಲಿ ಇರೋದು ಬೇಡ ಕಪ್ಪು ಹಣ. ಇಲ್ಲಿ ನಿಮ್ಮ ಹಣ ಲೂಟಿ ನಡೀತಾ ಇದೆಯಲ್ಲ, ಈಗ ಇಲ್ಲಿ ಶೇಖರಣೆ ಆಗಿರ್ತಕ್ಕಂಥ ಕಪ್ಪು ಹಣ ಹೊರಗೆ ತಂದ್ರಪ್ಪ, ವಿದೇಶದ ಆಮೇಲೆ ನೋಡೋಣ. ಕೈ ಜೋಡಿಸಿ ಮನವಿ ಮಾಡ್ತೀನಿ, ನಿಮ್ಮ ಜೀವನ ನೀವು ಬುದ್ಧಿವಂತಿಕೆಯಿಂದ ನಿಮ್ಮ ಮಕ್ಕಳ ಭವಿಷ್ಯವನ್ನು ಯೋಚನೆ ಮಾಡಿ ತೀರ್ಮಾನಕ್ಕೆ ಬನ್ನಿ. ಇವತ್ತು ಶಿವಕುಮಾರ್ ಅಂತ ಒಬ್ಬ ಪ್ರಾಮಾಣಿಕವಾಗಿ ನನ್ನ ಸಂಪೂರ್ಣ ವೈಯಕ್ತಿಕವಾದ ಜೀವನವನ್ನ ದೂರ ಇಟ್ಟು ನನ್ನ ಜನತೆಗೋಸ್ಕರ ಬದುಕ್ತೀನಿ ಅಂತಕ್ಕಂಥ ಶಪಥವನ್ನ ಈ ವೇದಿಕೆ ಮೇಲೆ ಮಾಡಿದ್ದಾನೆ. ಇಂಥ ಬಡ ಯುವಕರನ್ನ ನೀವು ಆಯ್ಕೆ ಮಾಡ್ಕೊಳ್ಳಿ. ಈ ವೇದಿಕೆ ಮುಖಾಂತರ ಈ ನಾಡಿನ 6.5 ಕೋಟಿ ಜನತೆಗೆ ಮನವಿ ಮಾಡ್ತೇನೆ, ಬರ್ತಾರೆ ನಿಮ್ಮ ಹತ್ರ ಚುನಾವಣೆಗೆ 2,000 3,000 ಒಂದು ಊಟಕ್ಕೆ ಕೊಡ್ತಾರೆ. ಮೊನ್ನೆ ಸಿಂದಗಿಲು ನೋಡ್ಲಿಲ್ವಾ, ಸಿಂದಗಿಲು ಚುನಾವಣೆ ನಡೀತು, 5,000 ಒಂದೊಂದು ಓಟಿಗೆ. ಯಾರ ಅಪ್ಪನ ಮನೆ ದುಡ್ಡದು, ನಿಮ್ಮ ದುಡ್ಡು ನಿಮಗೆ ಕೊಡ್ತಾರೆ, ದುಡ್ಡು ಲೂಟಿ ಹೊಡೋದು. ನಿಮ್ಮ ದುಡ್ಡಲ್ಲಿ ಮತ ಹಾಕ್ಸ್ಕೊಳ್ಳೋಕೆ ಬರುತ್ತೆ. ಆಮೇಲೆ ನಿಮ್ಮ ಬದುಕಿ ಏನಾಗುತ್ತೆ. ಇವತ್ತು 2025ಕ್ಕೆ ಪತ್ರಿಕೆಯಲ್ಲಿ ಬರೆದಿದ್ದಾರೆ ನೋಡಿ, ಮಧ್ಯಮ ವಿತ್ತೀಯ ಒಂದು ವರದಿಯನ್ನು ಕೊಟ್ಟಿದ್ದಾರೆ. 7.5 ಲಕ್ಷ ಕೋಟಿ ರಾಜ್ಯ ಸರ್ಕಾರದ ಸಾಲ ಆಗುತ್ತೆ. ಆ 7.5 ಲಕ್ಷ ಕೋಟಿ ಸಾಲ ನೀವು ತೀರಿಸಬೇಕು, ನಾವು ಯಾರು ತೀರಿಸಲ್ಲ, ನಾವು ಸಾಯ್ತೀವಿ. ಈ ರಾಜ್ಯದ ಜನ ತೀರಿಸಬೇಕು. ನಿಮಗೆ ನಿಮ್ಮ ಬೆವರು ಸುರಿಸಿರ್ತಕ್ಕಂಥ ನಿಮ್ಮ ಹಣವನ್ನ ರಕ್ತ ಇರಿ, ಆ ಸಾಲ ತೀರಿಸಬೇಕು. ಆ ರೀತಿಯ ಹೊರೆಯನ್ನು ನಿಮ್ಮ ಮೇಲೆ ಉಳಿಸ್ತಾ ಇದ್ದಾರೆ ಈ ಸರ್ಕಾರಗಳು. ಜಾತಿಯ ವ್ಯಾಮೋಹಕ್ಕೆ ಮತ ಹಾಕಬೇಡಿ, ಕೈ ಜೋಡಿಸಿ ಮನವಿ ಮಾಡ್ತೀನಿ. ಕಲ್ಯಾಣ ನಗರ ನಾನು ಹೇಳಿದ್ರು, ನಾನು ಮುಖ್ಯಮಂತ್ರಿ ಇದ್ದಾಗ ಇದೇ ಸೇಡಮ್ಮನ ಈಗಿನ ಬಿಜೆಪಿ ಶಾಸಕರು ನನಗೊಂದು ಮರ್ಜಿ ಕೊಟ್ಟರು. ನಮ್ಮ ಕಲಬುರಗಿ ಭಾಗವನ್ನ, ಹೈದರಾಬಾದ್ ಕರ್ನಾಟಕವನ್ನ ಕಲ್ಯಾಣ ನಗರ ಅಂತ ಘೋಷಣೆ ಮಾಡಿ. ನಾನು ಹೇಳಿದ್ರೆ ಹೆಸರಿನಿಂದ ನನ್ನ ಜನರ ಬದುಕನ್ನು ಕಟ್ಟಲಿಕ್ಕೆ ಆಗಲ್ಲ. ಮೊದಲು ನಮ್ಮ ಜನರ ಪರಿಸ್ಥಿತಿಗಳೇನಿದೆ ಇವತ್ತು ಬದುಕನ್ನ ಸರಿಪಡಿಸಿ ಆಮೇಲೆ ಕಲ್ಯಾಣ ನಗರ ಅಂತ ಘೋಷಣೆ ಮಾಡಿ. ಬರೀ ಹೆಸರನ್ನ ಇಟ್ಟ ತಕ್ಷಣ ಇವತ್ತಿಲ್ಲಿ ಕೂತಿದ್ದಿಲ್ಲ, ನನ್ನ ತಾಯಿಗಳು ಹಳ್ಳಿಯಿಂದ ಬಂದಿದ್ದೀರಿ ಈ ಸಭೆಗೆ. ಪ್ರತಿದಿನ ನೀವು ಏನು ನೋವನ್ನು ಮುಗಿಸ್ತೀರಿ ಅನ್ನೋದು ಗೊತ್ತಿದೆ. ನನ್ನ ಹತ್ರ ಬರ್ತಕ್ಕಂಥದ್ದು ಇವತ್ತು ಸಹ ಯಾದಗಿರಿಯಿಂದ ಬರ್ತಾರೆ, ಅವ್ರ ಕಷ್ಟಗಳು ಹೇಳ್ಕೊಂಡು ಯಾವ್ಯಾವ ರೀತಿಯ ಬದುಕನ್ನ ಇವತ್ತು ಅನುಭವಿಸ್ತಾ ಇದ್ದಾರೆ ನೋಡಿದ್ದೀನಿ. ಕೈ ಜೋಡಿಸಿ ಮನವಿ ಮಾಡ್ತಕ್ಕಂಥದ್ದು ಇವತ್ತಿನ ಈ ಸಭೆ ಮುಖಾಂತರ. ಯಾಕಂದ್ರೆ 2 ವರ್ಷ ನಾನು ಯಾವುದೇ ಸಭೆಗಳನ್ನು ಮಾಡಿರಲಿಲ್ಲ, ನಮ್ಮ ಪಕ್ಷದ ಚಟುವಟಿಕೆ ಮಾಡಿರಲಿಲ್ಲ. ಕಾರಣ ಕೋವಿಡ್ನ ಅನಾಹುತದಲ್ಲಿ ನಾವು ಮಾಡತಕ್ಕಂಥ ಸಭೆಗಳಿಂದ ನಮ್ಮ ನಾಡಿನ ಜನತೆಯ ಮೇಲೆ ಯಾವುದೇ ರೀತಿಯ ಮತ್ತೆ ಅನಾನುಕೂಲಗಳಾಗಬಾರದು ಅಂತೇಳಿ ನಾನು ಸಭೆಗೆ ಕೈ ಹಾಕಿರಲಿಲ್ಲ. ಮೊದಲನೆಯ ಒಂದು ಕಾರ್ಯಕ್ರಮ ಇವತ್ತು ಅಫಜಲ್ಪುರದಲ್ಲಿ ಏನು ಪ್ರಾರಂಭ ಆಗ್ತಾ ಇದೆ, ನಮ್ಮ ಪಕ್ಷದ ವತಿಯಿಂದ ಶಿವಕುಮಾರ್ ನಾಟಕರ್ ಅವರ ಒತ್ತಡಕ್ಕೋಸ್ಕರವಾಗಿ ಒಂದು ನೆನಪಿಸ್ಕೊಳ್ಳಿಕ್ಕೆ ಬಯಸ್ತೀನಿ. ನಾನು ಮೊದಲನೆಯ 2006ರಲ್ಲಿ ಮಣ್ಣೂರು ಗ್ರಾಮಕ್ಕೆ ಯಾವುದು ಪ್ರವಾಹ ಬಂತು, ನಾನು ಮುಖ್ಯಮಂತ್ರಿ ಇದ್ದಾಗ ಆ ಗ್ರಾಮದಲ್ಲಿ ಗ್ರಾಮ ವಾಸ್ತವ್ಯಕ್ಕೆ ಬಂದಂಥದ್ದನ್ನು ಇವತ್ತು ನಾನು ಸ್ಮರಿಸ್ಕೊಳ್ಳಿಕ್ಕೆ ಬಯಸ್ತೇನೆ. ಇದೇ ಅಫಜಲ್ಪುರದ ಮಣ್ಣೂರು ಗ್ರಾಮ ಪ್ರವಾಹ ಬಂತು. ಅವತ್ತು ಬಂದು ಹಲವಾರು ಹಳ್ಳಿಗಳನ್ನ ಪುನರ್ವಸತಿಯ ಸೌಕರ್ಯ ಮಾಡಲಿಕ್ಕೆ ಹಣ ಬಿಡುಗಡೆ ಮಾಡಿಕೊಟ್ಟೆ. ಕಳೆದ ಬಾರಿ ಮುಖ್ಯಮಂತ್ರಿ ಆದಾಗ ಯಾದಗಿರಿನಲ್ಲಿ ನಾನೇನು ಗ್ರಾಮೋತ್ಸವ ಕಾರ್ಯಕ್ರಮ ಮಾಡಿದ್ದೆ. ಮಾರನೇ ದಿವಸ ಇಲ್ಲಿ ಇದೇ ಅಫಜಲ್ಪುರದಲ್ಲಿ 1 ದಿನದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆ. ಆದರೆ ವಿಪರೀತ ಮಳೆ ಬಂದು ಡೇರೆ ಎಲ್ಲ ಕುಸ್ತಾಗಿ ನಮ್ಮ ಏನೊಂದು ಪೆಂಡಲ್ ಹಾಕಿದ್ರು. ಅವತ್ತು ಕಾರ್ಯಕ್ರಮ ರದ್ದಾಯಿತು. ಮೊನ್ನೆ ನಾನು ಮುಖ್ಯಮಂತ್ರಿ ಆದ 1 ದಿನದ ಕಾರ್ಯಕ್ರಮ ಹಾಕೊಂಡಿದ್ದೆ. ಬೆಳಗ್ಗೆಯಿಂದ ಸಾಯಂಕಾಲದಲ್ಲಿ ನಿಮ್ ಕಷ್ಟ ಸುಖ ಕೇಳಬೇಕು. ನಿಮಗೆ ಎಂತ ಆಡಳಿತ ಬೇಕು ಯೋಚನೆ ಮಾಡಿ. ಹೇಳಿದ್ರು, ನಾನು ಯಾವ ಕಾಂಗ್ರೆಸ್ ಬಿಜೆಪಿ ಬಗ್ಗೆ ಚರ್ಚೆ ಮಾಡೋದಿಲ್ಲ, ಈಗ ಅದರ ಅವಶ್ಯಕತೆ ಇಲ್ಲ. ಮಾತಾಡೋದಕ್ಕೆ ಬೇಕಾದಷ್ಟು ಸಬ್ಜೆಕ್ಟ್ ಇದೆ.
ಇವತ್ತು ಈ ರಾಜ್ಯದಲ್ಲಿ ಲೂಟಿ ಆಗ್ತಿರ್ತಕ್ಕಂಥ ಹಲವಾರು ದಾಖಲೆಗಳ ಸಮೇತ ಇಡಬಲ್ಲೆ. ಆದ್ರೆ ಯಾರಿಗೂ ಶಿಕ್ಷೆ ಆಗೋದಿಲ್ಲ ಈ ದೇಶ. ದುಡ್ಡು ಹೊಡೆಯೋದು ಚೆನ್ನಾಗೇ ಇರುತ್ತೆ. ದುಡ್ಡು ಹೊಡೆದಿಗೆ ಹೇಳಿಲ್ವ ಈಗ ಶಿವಕುಮಾರ್ ಬಡ ಕುಟುಂಬದ ಒಂದು ಹೆಣ್ಣು ಮಗಳು ಒಂದೇನಾದ್ರು ಸೀರೆ ಕಳ್ಕೊಂಡ್ಬಂದ್ರೆ ಏನೋ ಕಾಮೆಂಟ್ಸ್ ಮಾಡ್ತಾರೆ, ಶ್ರೀಮಂತರ ಮಕ್ಕಳು ಏನ್ ಮಾಡಿದ್ರೆ ಏನ್ ಕಾಮೆಂಟ್ಸ್ ಮಾಡ್ತಾರೆ ಅಂತ ಹೇಳಿ. ಈ ದುಡ್ಡು ಹೊಡಿತಾ ಇರತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡೋದ್ರಿಂದ ನಿಮಗೇನು ಖುಷಿ ಆಗ್ಬೋದು, ಬೈದ್ರೆ ಖುಷಿ ಆಗ್ಬೋದು, 4 ಜನ ನೀವು ಚಪ್ಪಾಳೆ ತಡಬಹುದು. ಆದ್ರೆ ನಿಮ್ ಬದುಕನ್ನು ಸರಿಪಡಿಸಕ್ಕಾಗಲ್ಲ. ನನ್ನ ಮುಂದೆ ಇರತಕ್ಕಂಥ ಸವಾಲು ಈ ವೇದಿಕೆಯ ಮುಖಾಂತರ ಮೊದಲನೆಯ ಸಭೆಯಲ್ಲಿ ಏನು ಭಾಗವಹಿಸಿದ್ದೇನೆ. ಹಳ್ಳಿಯಿಂದ ಬಂದ್ರಿ ನಮ್ಮ ಯುವಕರಿಗೆ, ಅಫ್ಜಲ್ಪುರದ ಕೊನೆ ಬಾರ್ಡರಿಂದ ಬಂದು ಇವತ್ತು ಯಾವ ಪ್ರೀತಿ ತೋರಿಸಿದ್ದೀರಿ, ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೀನಿ. ಆ ಪ್ರೀತಿ ಚುನಾವಣೆಯಲ್ಲಿ ಶಿವಕುಮಾರ್ ನಾಟಕರವನ್ನ ಗೆಲ್ಲುವವರೆಗೆ ಆ ಪ್ರೀತಿಯಲ್ಲಿ ಯಾವ ರೀತಿ ಕೊರತೆ ಬೇಡ. ನಮ್ಮ ಕೋಳಿ ಸಮಾಜದ ಬಂಧುಗಳು ಎಲ್ಲಾ ಸಮಾಜಗಳನ್ನ ನಿಮ್ಮ ಜೊತೆಗಳಲ್ಲಿ ನಿಮ್ಮ ಅಣ್ಣ ತಮ್ಮಂದ್ರ ತರ ತೆಗೆದುಕೊಳ್ಳೋರೆಲ್ಲ ವಿಶ್ವಾಸ ಇದ್ದವರು. ಇವತ್ತು ನಿಮ್ಮ ಸಮಾಜದ ಸಮಸ್ಯೆಗಳು ಏನೊಂದು ಗೊತ್ತಿದೆ ನಮಗೆ, ಎಲ್ಲದರ ಬಗ್ಗೆ ನಿಮ್ಮ ಜೊತೆಲಿದ್ದೇವೆ. ನಾನು ಪ್ರಾಧಿಕಾರಗಳನ್ನು ಘೋಷಣೆ ಮಾಡೋದಿಲ್ಲ. ಪ್ರಾಧಿಕಾರಗಳನ್ನು ಘೋಷಣೆ ಮಾಡೋದ್ರಿಂದ ಆ ಪ್ರಾಧಿಕಾರ ಮಾಡಿ ಏನ್ ನಿಮ್ಗೆ ಅನುಕೂಲ ಆಗಿದೆ, ಯಾವ್ಯಾವ ಪ್ರಾಧಿಕಾರದಿಂದ ಎಷ್ಟು ಆ ಸಮಾಜದ ಕುಟುಂಬಗಳನ್ನು ಬದುಕಿಸಿದ್ದಾರೆ. ಈ ರಾಜ್ಯದಲ್ಲಿ ಜಾತಿ ಹೊರತುಪಡಿಸಿ ಪ್ರತಿ ಕುಟುಂಬ ನೆಮ್ಮದಿಯಿಂದ 2 ಹೊತ್ತು ಊಟ ಮಾಡೋದಷ್ಟೇ ಅಲ್ಲ, ನೆಮ್ಮದಿಯ ಬದುಕನ್ನು ಕಟ್ಕೊಡ್ತಕ್ಕಂಥ ಸರ್ಕಾರ ಈ ರಾಜ್ಯದಲ್ಲಿ ಬರಬೇಕು. ದೇಶಕ್ಕೆ ತೋರಿಸ್ತಕ್ಕಂಥದ್ದು ಪಂಚರತ್ನ ಕಾರ್ಯಕ್ರಮಗಳೇನಿದ್ದಾವೆ, ಆ ಪಂಚರತ್ನ ಕಾರ್ಯಕ್ರಮಗಳನ್ನ ತರತಕ್ಕಂಥ ಉದ್ದೇಶ ದುಡ್ಡಲ್ಲಿ ತರ್ತಿ ಅಂತ ನೀವು ಕೇಳಬಹುದು. ಇವತ್ತು ಈ ರಾಜ್ಯದಲ್ಲಿ ನೀರಾವರಿಯ ಸೌಲಭ್ಯಗಳನ್ನು ಏನಾದ್ರು ಸರಿಯಾದ ಸಮಯಕ್ಕೆ ನನ್ನ ರೈತರು ಕೊಡಬೇಕು ಅಂದ್ರೆ ಕೇಂದ್ರ ಸರ್ಕಾರದ ಒಂದು ಭಾಗ ಇಟ್ಕೊಳ್ಳಿ. ಬರೀ ಕೋರ್ಟ್ ಕೇಂದ್ರ ಸರ್ಕಾರದ ನೆವ ಹೇಳ್ಕೊಂಡು ನಿಮ್ಮ ಬದುಕನ್ನ ಇವತ್ತೇನು ಹಾಳು ಮಾಡಿದ್ದಾರೆ ನಮ್ಮ ರೈತರ ಬಾಳನ್ನ. ನಮ್ಮ ನೀರನ್ನ ಸರಿಯಾಗಿ ನಾವೇನು ಉಪಯೋಗ ಮಾಡಿಲ್ಲ. 5 ವರ್ಷ ಸರ್ಕಾರ JDS ಕೊಡಿ ಅಂತ ಕೇಳ್ತಿರೋದೇ ಅದಕ್ಕೋಸ್ಕರ. 5 ಲಕ್ಷ ಕೋಟಿ ಹಣ ಆಗಲಿ, ಅದನ್ನು ಯಾವ ರೀತಿ ಇವತ್ತು ಈ ರಾಜ್ಯದಲ್ಲಿ ಅದನ್ನು ತರಬೇಕು, ಈ ಕಾರ್ಯಕ್ರಮಗಳಿಗೆ ನನ್ನ ಹತ್ರ ಅದಕ್ಕೆ ಕಾರ್ಯಕ್ರಮ ಇಟ್ಕೊಂಡಿದ್ದೇನೆ. ಯಾವುದೇ ರಾಜಿ ಒಳಗಾಗೋದಿಲ್ಲ ಶ್ರೀಮಂತರ ಜೊತೆ. ಈ ನಾಡಿನ ಸಂಪತ್ತನ್ನ ಯಾವ ರೀತಿ ನಮ್ಮ ಬಡವರಿಗೋಸ್ಕರವಾಗಿ, ಯಾಕೆಂದ್ರೆ ಕೆಲವು ರೈತರಿಗೆ ಮಾತ್ರ ಸಾಲ ಮನ್ನಾ ಅಂತೀಯ, ನಮ್ಮ ಹತ್ರ ಭೂಮಿನೇ ಇಲ್ಲ, ನಮಗೇನು ಕೊಟ್ಟೆ ಅಂತ ಕೇಳ್ತಾರೆ ಬಡವರು. ನಾನು ಅದನ್ನು ನೋಡಿದ್ದೇನೆ. ನಾನು ಮೊನ್ನೆ ಮುಖ್ಯಮಂತ್ರಿ ಇದ್ದಾಗ ಒಂದು ಋಣಮುಕ್ತ ಕಾಯ್ದೆ ಅಂತ ತಂದೆ. ನೀವು ಕಷ್ಟ ಕಾಲದಲ್ಲಿ ಖಾಸಗಿಯವರ ಹತ್ರ ಹೋಗಿ ಸಾಲ ತಗೋತೆ, ಆ ಸಾಲಕ್ಕೆ ಬಡ್ಡಿ ಕಟ್ಟೋದ್ರಲ್ಲೇ ನಿಮ್ಮ ಜೀವನ ಎಲ್ಲ ಮುಗಿದೋದು. ಇದೆಲ್ಲವನ್ನ ನೋಡಿ ಒಂದು ಬಾರಿ ನೀವು ಮಾಡಿರ್ತಕ್ಕಂಥ ಖಾಸಗಿಯವರ ಹತ್ರ ಪಡೆದಿರ್ತಕ್ಕಂಥ ಎಲ್ಲಾ ಸಾಲವನ್ನ ರದ್ದು ಮಾಡ್ತಕ್ಕಂಥ ಒಂದು ಋಣಮುಕ್ತ ಕಾಯ್ದೆ ತಂದು ನೀವ್ಯಾರು ದುಡ್ಡು ಕೊಡ್ಬೇಕಾಗಿರಲಿಲ್ಲ. 20,000 ಕೋಟಿ ನಿಮ್ಗೆ ಹಣ ಬರ್ತಿತ್ತು ಬಡವರಿಗೆ, ಆ ರಕ್ತ ಇರ್ತಾ ಇತ್ತು. ಆದ್ರೆ ನಾನು ಸರ್ಕಾರ ತೆಗೆದ ತಕ್ಷಣ ಬಿಜೆಪಿಯವರು ತಗೊಂಡು ಹೋಗೋದನ್ನು ಕಸದ ಬುಟ್ಟಿಗೆ ಹಾಕಿತು ಆ ಕಾಯ್ದೆ. ಇದು ಬಿಜೆಪಿಯವರ ಬಡವರಿಗೆ ಕೊಟ್ಟಂತ ಯೋಜನೆ. ಅದರಿಂದ ಇವತ್ತು ನಿಮ್ಮಲ್ಲಿ ನಾನು ಕೈ ಜೋಡಿಸಿ ಮನವಿ ಮಾಡ್ತೇನೆ. ಒಂದು ಅವಕಾಶ ಈ ನಾಡಿನಲ್ಲಿ, ಒಂದು ಅವಕಾಶವನ್ನು ಈ ರಾಷ್ಟ್ರೀಯ ಪಕ್ಷಗಳಿಗೆ ಬರಲಾಗಬೇಕು. ಹೇಳಿದ್ರು ಕಾಂಗ್ರೆಸ್ ನಾಯಕರು ಕಳೆದ ಬಾರಿ 13ರಲ್ಲಿ ಕಾಂಗ್ರೆಸ್ ಕಡೆಗೆ ಕೃಷ್ಣ ಕಡೆಗೆ ಅಂದರು. ನಾನು ಅವತ್ತೇ ಹೇಳಿದೆ, ಕಾಂಗ್ರೆಸ್ ಕಡೆಗೆ ಕೃಷ್ಣ ಕಡೆಗಲ್ಲ, ಆಂಧ್ರ ಕಡೆಗೆ. ಅವ್ರು ಮಾಡಿದ ಅದೇ ಕೆಲಸ 5 ವರ್ಷ ಆಡಳಿತ ನಡೆಸಿ. ಇದಾಗದೆ ಬೇಡ. ನಮ್ಮ ನೀರು ನಮ್ಗೆ ಉಳಿಬೇಕು. ಇವತ್ತು ಅಲ್ಲಿ ಮೇಕೆದಾಟಲ್ಲಿ ಹೇಳ್ತಾರೆ ನಮ್ಮ ಹಕ್ಕು ನಮ್ಮ ನೀರು ಅಂತ ಹೇಳಿ. ಇದೇ ನಿಮ್ಮ ಹುಬ್ಬಳ್ಳಿ ಧಾರವಾಡದ ರೈತರು, ಆ ತಾಯಂದರು ಮಾರಾಯ ನೀರಿಗೋಸ್ಕರವಾಗಿ ಕಳಸಾ ಬಂಡೂರಿ ಯೋಜನೆಗೆ ಅಲ್ಲಿ ಏನು ಪ್ರತಿಭಟನೆ ನಡೆಸಿದ್ರು ಇದೇ ಕಾಂಗ್ರೆಸ್ ಸರ್ಕಾರ. ಆ ಹೆಣ್ಣು ಮಕ್ಕಳ ಮೇಲೆ ಪೊಲೀಸ್ನವ್ರು ಬಿಟ್ಟು ಬೆತ್ತದ ಹೊಡೆಸಿದ್ರು, ಊರೂರು ಖಾಲಿ ಮಾಡ್ಕೊಂಡು ಹೋಗಿದ್ರು. ನಾನು ಹಳ್ಳಿಗಳಿಗೆ ಭೇಟಿ ಕೊಟ್ಟೆ, ಇದೇ ಕಾಂಗ್ರೆಸ್ ಸರ್ಕಾರ ಇದ್ದಾಗ. ಅವತ್ತು ಕಾಂಗ್ರೆಸ್ ನಾಯಕರಿಗೆ ನಮ್ಮ ನೀರು ನಮ್ಮ ಹಕ್ಕು ಅವತ್ತು ತಿಳುವಳಿಕೆ ಇರಲಿಲ್ಲ ಇವರಿಗೆ. ನಮ್ಮ ರಾಜ್ಯದ ಜನತೆಯ ಹೆಣ್ಣು ಮಕ್ಕಳ ಮೇಲೆ ಹೊಡೆದಾಗ ಇವತ್ತು ನಮ್ಮ ನೀರು ನಮ್ಮ ಹಕ್ಕು. ಅಧಿಕಾರಿಗೋಸ್ಕರವಾಗಿ ಆಟಗಳು, ಇದೆಲ್ಲವನ್ನ ದಯವಿಟ್ಟು ಯೋಚನೆ ಮಾಡಿ. ನನ್ನ ತಾಯಂದ್ರಿಗೆ ಮನವಿ ಮಾಡ್ತೇನೆ, ನಿಮ್ಮ ಬದುಕನ್ನ, ನಿಮ್ಮ ಮಕ್ಕಳ ಭವಿಷ್ಯವನ್ನ ಇವತ್ತೇನಾದ್ರೂ ಸರಿಪಡಿಸಲಿಕ್ಕೆ ಒಂದು ಹೊಸ ತೀರ್ಮಾನವನ್ನ ಅಫ್ಜಲ್ಪುರದಿಂದ ಪ್ರಾರಂಭ ಮಾಡಿ. ಇಂಥ ಒಬ್ಬ ಬಡ ಯುವಕ ಬಡವರ ಬಗ್ಗೆ ಏನೊಂದು ಮನಸ್ಸಿನಲ್ಲಿ ಸಂಕಲ್ಪ ತೊಟ್ಟಿದ್ದಾನೆ, ಪ್ರಗತಿಗಾಗಿ ಇವತ್ತು ಸಂಕಲ್ಪ ಅಂತಕ್ಕಂಥದ್ದೇನಿದೆ ಅಫ್ಜಲ್ಪುರದ ಪ್ರಗತಿಗಾಗಿ, ಆ ನಿಟ್ಟಿನಲ್ಲಿ ಬಗೆಹರಿಸತಕ್ಕಂಥ ಒಂದು ವಾತಾವರಣ ಅಷ್ಟೇ ಅಲ್ಲ, ನಾಡಿನಲ್ಲಿ ಇವತ್ತು ನಮ್ಮ
ಸಮಸ್ಯೆಗಳಿಗೆ ಪರಿಹಾರ ದೊರಕಬೇಕು. ಆ ನಿಟ್ಟಿನಲ್ಲಿ JDS ಪಕ್ಷದ ಕಾರ್ಯಕ್ರಮ ಇವತ್ತಿನಿಂದ ಪ್ರಾರಂಭ ಆಗಿದೆ. ಸಂಘಟನೆ ಈ ನಾಡಿನ 6.5 ಕೋಟಿ ಜನತೆಯ ವಿಶ್ವಾಸವನ್ನು ಗಳಿಸತಕ್ಕಂಥದ್ರ ಮುಖಾಂತರ ನಮ್ಮ ನಾಟಕರು ಹೇಳಿದ್ರು, ಕುಮಾರಣ್ಣ ಅವರು ಒಬ್ಬರು ಆಶೀರ್ವಾದ ಮಾಡಿದ್ರೆ ನಾನು ಜನಸೇವಕನಾಗಿ ಬರ್ತೇನೆ ಅಂತೇಳಿ. ನಾನು ಅದನ್ನು ಬದಲಾವಣೆ ಮಾಡ್ತೀನಿ. ಕುಮಾರಣ್ಣಿಂದ ಸಾಧ್ಯ ಇಲ್ಲ. ಇಲ್ಲಿರ್ತಕ್ಕಂಥ ಪುಣ್ಯಾತ್ಮ ನನ್ನ ತಂದೆ ತಾಯಿ, ನೀವು ಮನಸ್ಸು ಮಾಡಬೇಕು. ನಿಮ್ಮ ಆಶೀರ್ವಾದ, ನಿಮ್ಮ ರಕ್ಷೆ ಇವತ್ತು ನಾಟಕರವನ್ನು ವಿಧಾನಸೌಧ ಕಳಿಸಬಹುದು. ನೀವು ಮನಸ್ಸು ಮಾಡೋದು. ಆ ನಿಟ್ಟಿನಲ್ಲಿ ಇವತ್ತು ತಾವೊಂದು ಸಂಕಲ್ಪವನ್ನು ತೊಡಿ ನಮ್ಮ ಹೋರಾಟಕ್ಕೆ ನಮ್ಮ ಜೊತೆಯಲ್ಲಿ ತಾವು ಭಾಗವಹಿಸಿ ಜಲಧಾರೆ ಕಾರ್ಯಕ್ರಮವನ್ನ ಏಪ್ರಿಲ್ ತಿಂಗಳಿಂದ ಪ್ರಾರಂಭ ಮಾಡ್ತಾ ಇದ್ದೇವೆ. ಭೀಮಾ ನದಿಯಿಂದ ನೀರನ್ನು ಶೇಖರಣೆ ಮಾಡ್ತೀವಿ. ಆ ಕಾರ್ಯಕ್ರಮಕ್ಕೆ ನೀವು ದೊಡ್ಡ ಮಟ್ಟದಲ್ಲಿ ಭಾಗವಹಿಸಿ ಎಲ್ಲ ರೀತಿಯ ಒಂದು ಬೆಂಬಲವನ್ನು ವ್ಯಕ್ತಪಡಿಸಿ ಅಂತಕ್ಕಂಥ ಮಾತನ್ನು ಹೇಳಿ ಆ ಭಗವಂತ ನಿಮ್ಮೆಲ್ಲರಿಗೆ ಒಳ್ಳೆಯದನ್ನು ಮಾಡಲಿ ಅಂತಕ್ಕಂಥ ಶುಭ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬಡವರ ಭಾಗ್ಯವಿದರಾದಂಥ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಶ್ರೀ ಕುಮಾರಸ್ವಾಮಿ ಅವರಿಗೆ JDS ಪಕ್ಷದ ಎಲ್ಲ ಪದಾಧಿಕಾರಿಗಳು ವಿಶೇಷವಾದಂಥ ಗೌರವದ ಸತ್ಕಾರವನ್ನು ಮಾಡ್ತಾ ಇದ್ದಾರೆ. ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳೆಲ್ಲರೂ ಮಾನ್ಯ ಕುಮಾರಸ್ವಾಮಿ ಅವರನ್ನ ಗೌರವಿಸಬೇಕಾಗಿ ವಿನಂತಿ ಮಾಡ್ತೇನೆ. ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಗಣ್ಯಮಾನ್ಯರಿಗೆ, ಕಾರ್ಯಕರ್ತರಿಗೆ ವಿಶೇಷವಾದಂತಹ ಧನ್ಯವಾದಗಳನ್ನು ಸಲ್ಲಿಸಿ ದಯವಿಟ್ಟು ನಮ್ಮ ಆರಕ್ಷಕ ಸಿಬ್ಬಂದಿಯವರು ದಯವಿಟ್ಟು ವೇದಿಕೆ ಹತ್ರ ಬರಬೇಕು. ವೇದಿಕೆ ಜವಾಬ್ದಾರಿ ಇರ್ತಕ್ಕಂಥ ಸಿಬ್ಬಂದಿ ದಯವಿಟ್ಟು ಇಲ್ಲಿ ಸ್ವಲ್ಪ ಸಹಕಾರ ಇರಲಿ.